ಎಲ್ಲರಿಗೂ ನಮಸ್ಕಾರ. IG ನೋಟ್ಸ್ ಅಕಾಡೆಮಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಏಪ್ರಿಲ್ ತಿಂಗಳ ಪ್ರಚಲಿತ ಘಟನೆಗಳ ಸರಣಿಯಲ್ಲಿ ಇದು 4ನೇ ವಿಡಿಯೋ ಆಗಿದೆ. ಇನ್ನು ಯಾರೆಲ್ಲ ನಮ್ಮ ಹಿಂದಿನ ವಿಡಿಯೋ ನೋಡಿಲ್ಲ, ಒಮ್ಮೆ ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡಿಕೊಂಡು ಬನ್ನಿ. ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬನ್ನಿ, ಇವತ್ತಿನ ಟಾಪಿಕನ್ನು ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ, ಭಾರತದ ಔದ್ಯೋಗಿಕ ವಿಕಾಸ ಯೋಜನೆ ಭವ್ಯ. ಸರ್ ಏನು ಸರ್ ಇದರಲ್ಲಿ ಏನು ಓದಬೇಕಂತ ಕೇಳಿದರೆ, ನೋಡಿ ಎಲ್ಲವನ್ನು ಓದಬೇಕಾ ಸರ್? ಇಲ್ಲ, ನಾನು ಮುಂಚೆ ಹೇಳಿದಾಗೆ ಎಕ್ಸಾಮ್ಗೆ ಏನು ಬೇಕೋ ಅಷ್ಟೇ ಓದೋದು. ನೋಡಿ, ಇದರಲ್ಲಿ ಓದಬೇಕಾಗಿರೋದೇ ಇದೊಂದು ಕೇಂದ್ರದ ಯೋಜನೆ ಅನ್ನೋದು ಗೊತ್ತಿರಬೇಕು ನಮಗೆ. ಇದೊಂದು ಕೇಂದ್ರದ ಯೋಜನೆ, 33,660 ಕೋಟಿ ರೂಪಾಯಿ ಒಂದು ಯೋಜನೆ ಆಗಿದೆ. ಸೊ ಇದಕ್ಕೆ ಅನುಮೋದನೆ ಯಾವಾಗ ಸಿಕ್ತು ಸರ್? 2026 ಮಾರ್ಚ್ 18ರಂದು ಇದಕ್ಕೆ ಅನುಮೋದನೆ ಸಿಕ್ಕಿದೆ. ಹಾಗಾದರೆ ಈ ಯೋಜನೆಯ ಉದ್ದೇಶ ಏನ್ರಿ ಸರ್? ನೋಡಿ ಸರ್, ಈ ಯೋಜನೆಯ ಉದ್ದೇಶ ಏನಂತ, ಇದ್ರ ಗುರಿ ಏನಂತ ನೋಡೋದಾಗುತ್ತಾ. ಈ ಯೋಜನೆ ನೋಡ್ರಿ, ಮೂಲ ಉದ್ದೇಶ ಏನಂದ್ರೆ, ಈ ಮ್ಯಾಗ್ಝಿನ್ದಲ್ಲಿ ಇದ್ದಂಗೆ ನಾವು ಓದ್ಬಿಟ್ರೆ ನಿಮ್ಗೆ ಏನೂ ಅರ್ಥ ಆಗಿಲ್ಲ ರೀ. ಸೊ ಹಾಗಾಗಿ ನಿಮಗೆ ಸ್ವಲ್ಪ ಅರ್ಥ ಆಗ್ಲಂತ ನಾನು ಬಹಳ ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಮಾಡ್ಕೋರಿ, ಆಮೇಲೆ ಮ್ಯಾಗ್ಝಿನ್ ಓದ್ರಿ. ಓಕೆ, ಈ ಯೋಜನೆ ಮೂಲ ಉದ್ದೇಶ ಏನಂದ್ರೆ, ಭಾರತದಲ್ಲಿ ವಿಶ್ವದರ್ಜೆಯ ಕೈಗಾರಿಕಾ ಉದ್ಯಮಗಳು ಎಂತವಲ್ಲ, ವಿಶ್ವದರ್ಜೆಯ ಕೈಗಾರಿಕಾ ಉದ್ಯಾನವನಗಳನ್ನು ಅಂದರೆ ಇಂಡಸ್ಟ್ರಿಯಲ್ ಪಾರ್ಕ್ ಸರ್, ಇಂಡಸ್ಟ್ರಿಯಲ್ ಪಾರ್ಕ್ಸ್ ರೀ, ಕರೆಕ್ಟ್ ಇಲ್ಲ. ಓಕೆ, ಇಂಡಸ್ಟ್ರಿಯಲ್ ಪಾರ್ಕ್ಸ್ ಅಂದರೆ ಇವುಗಳನ್ನು ಅಭಿವೃದ್ಧಿಪಡಿಸುವುದು. ಅಂದರೆ ಒಂದು ಫ್ಯಾಕ್ಟ್ರಿಗೆ ಬೇಕಾದ ರಸ್ತೆ, ನೀರು, ಕರೆಂಟು ಎಲ್ಲವನ್ನು ಒಂದೇ ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒದಗಿಸುವುದು ಇದರ ಉದ್ದೇಶ ಆಗೈತೆ ರೀ. ಸೊ ಇದು ಇದರ ಉದ್ದೇಶ, ಗುರಿ ಆಗೈತೆ, ಗೊತ್ತಾಯ್ತು ನಿಮಗೆ. ನೆಕ್ಸ್ಟ್, ವಿಸ್ತೀರ್ಣ ಕೊಡ್ತಾರೆ ಸರ್ ಅವರು. ಏನು ವಿಸ್ತೀರ್ಣ ಕೊಟ್ಟಾರೆ? ಇಲ್ಲೊಂದು ಕೊಟ್ಟಾರ, ಏನಂದ್ರೆ ಏನು ವಿಸ್ತೀರ್ಣ ಕೊಟ್ಟಾರ ಅಂದ್ರೆ, ಗಮನಿಸಬೇಕಾದ ಅಂಶ ಏನಂದ್ರೆ, ಇಲ್ಲಿ 100 ಎಕರೆಯಿಂದ ಹಿಡಿದು 10,000 ಎಕರೆವರೆಗಿನ ಬೃಹತ್ ಕೈಗಾರಿಕಾ ಪಾರ್ಕ್ಗಳನ್ನು ಈ ಯೋಜನೆಯಡಿಯಲ್ಲಿ ನಿರ್ಮಿಸಲಾಗುತ್ತದೆ. ಇಂಪಾರ್ಟೆಂಟ್ ಸರ್, ಇದು ಸಣ್ಣ ಪ್ರಮಾಣದ ಉದ್ಯಮಿಗಳಿಗೂ ಮತ್ತು ಬೃಹತ್ ಕಂಪನಿಗಳಿಗೂ ದಾರಿ ಆಗುತ್ತಾ, ಅದು ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್, ಇಷ್ಟು ಗೊತ್ತಾಯ್ತು ನಿಮಗೆ. 2026 ಮಾರ್ಚ್ 18ರಂದು ಈ ಯೋಜನೆ ಆಗುತ್ತೆ. ಜವಾಬ್ದಾರಿ ಸರ್ ಕೇಳ್ತಾರೆ, ಇದ್ರ ಜವಾಬ್ದಾರಿಯನ್ನು ಯಾರು ಹೊತ್ಕೊಂಡ್ರ ಅಂತ ಕೇಳ್ತಾರೆ. ಜವಾಬ್ದಾರಿನ ಯಾರು ಹೊತ್ಕೊಂಡ್ರ ಅಂತಂದ್ರೆ, ಇದನ್ನು ಅಭಿವೃದ್ಧಿ ನಿಗಮದವ್ರು ಇದನ್ನ ಜವಾಬ್ದಾರಿನ ಹೊತ್ಕೊಂಡಾರ. ಅಭಿವೃದ್ಧಿ ನಿಗಮ ಕೇಳ್ತಾರೆ ಎಕ್ಸಾಮ್ದಾಗ, ಇದರ ಜವಾಬ್ದಾರಿ ಹೊತ್ಕೊಂಡೋದು ಯಾದಂತ ಅಭಿವೃದ್ಧಿ ನಿಗಮ ಗೊತ್ತಿರಬೇಕು ನಿಮಗೆ. ಓಕೆ, ಇನ್ನು ಎಕ್ಸಾಮ್ದಾಗ ಮತ್ತೇನು ಕೇಳ್ಬೋದು, ನೋ ಡಿಗ್ ಸರಕು ಸಾಗಣೆಯನ್ನು ಸುಲಭಗೊಳಿಸಲು PM ಗತಿಶಕ್ತಿ ಯೋಜನೆಗೆ ಈ ಯೋಜನೆಯನ್ನು ಸಂಯೋಜಿಸಲಾಗುತ್ತದೆ. ಸರ್ ಮರ್ಜ್ ಮಾಡ್ಯಾರ, ಯಾಕಂದ್ರೆ PM ಗತಿಶಕ್ತಿ ಯೋಜನೆ ಆಲ್ರೆಡಿ ಒಂದು ಮಾಡಿರ್ತಾರೆ, ಅದು ಇನ್ನೂ ಅವ್ರೊಂದ್ಸಲ ಡಿಗ್ ಮಾಡೋದು, ನೀವೊಂದ್ಸಲ ಡಿಗ್ ಮಾಡೋದು, ಇದೆಲ್ಲ ಏನಾಗುತ್ತೆ ಅಂತಂದ್ರೆ ಒಂದು ಪರಿಸರ ಹಾನಿ ಆಗುತ್ತೆ. ಹಾಗಾಗಿ ನೋ ಡಿಗ್ಗಿಂಗ್ ಅಂತ ಕರೀತಾರೆ. ಅಂದರೆ ಹೊಳ್ಳಿ ನೀವು ಪ್ರತಿ ಬಾರಿ ನೀವು ಅಂದ್ರೆ ರೋಡನ್ನು, ರಸ್ತೆಯನ್ನು ಅಥವಾ ನೆಲವನ್ನು ಡಿಗ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಇದರದ ಒಂದು ಉದ್ದೇಶ ಆಗೈತಿ. ಸೊ ಹಾಗಾಗಿ ರಸ್ತೆ ಅಗೆಯುವುದನ್ನು ತಪ್ಪಿಸುವ ಉದ್ದೇಶದಿಂದ ನೋ ಡಿಗ್ ಪರಿಸರವನ್ನು ನಿರ್ಮಿಸಲು ಸಮಗ್ರ ಭೂಗತ ಯುಟಿಲಿಟಿ ಕಾರಿಡಾರ್ಗಳನ್ನು ಅಳವಡಿಸಲಾಗುತ್ತದೆ. ಗೊತ್ತಿರಬೇಕು. ದೇಶೀಯ ಪೂರೈಕೆಯ ಸರಪಳಿ ಸರ್, ಏನಂದ್ರೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದಡಿ ಬರುವ ರಾಷ್ಟ್ರೀಯ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿ ನಿಗಮ ಹೇಳಿದೆ. ಅಭಿವೃದ್ಧಿ ನಿಗಮದವರು ಇದರ ಜವಾಬ್ದಾರಿಯನ್ನು ತೊಗೊಂಡಾರ. ರಾಷ್ಟ್ರೀಯ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿ ನಿಗಮ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಈಗಾಗಲೇ ಈ ಸಂಸ್ಥೆ ಮಾಡೈತಿ 13 ರಾಜ್ಯಗಳಲ್ಲಿ 20 ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸೈತಿ. ಇಷ್ಟು ಎಕ್ಸಾಮ್ದಾಗ ಕೇಳ್ತಾರೆ. ಸೊ ಇದ್ರ ಮೇಲೆ ಏನೆಲ್ಲ ಎಕ್ಸಾಮ್ದಲ್ಲಿ ಕೇಳ್ಬೋದು ಸರ್ ನಮಗೆ. ನಮ್ಮ ಮುಂದೆ ನಿಮಗೆ ಇನ್ನೊಂದೆರಡು ಪಾಯಿಂಟ್ ಅದಾವೆ. ಈ ಭವ್ಯ ಯೋಜನೆಯ ಫಲಾನುಭವಿಗಳು ಅಂತಂದ್ರೆ, ಇದರಲ್ಲಿ 2 ಥರ ಫಲಾನುಭವಿಗಳು ಬರ್ತಾರೆ, ಪ್ರಾಥಮಿಕ, ದ್ವಿತೀಯ ಅಂತ. ಪ್ರಾಥಮಿಕ ಅಂದರೆ ಯಾರು ಸರ್? ಈಗ ಉತ್ಪಾದಕ ಘಟಕಗಳು, MSMEಗಳು ಅಂದರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಅಂತ ಬರ್ತಾವೆ, ನವೋದ್ಯಮ ಸ್ಟಾರ್ಟಪ್ಸ್ಗಳು, ಬಳಕೆಗೆ ಸಿದ್ಧವಾದ ಕೈಗಾರಿಕಾ ಮೂಲ ಸೌಕರ್ಯವನ್ನು ಬಯಸುವ ಜಾಗತಿಕ ಹೂಡಿಕೆದಾರರು. ಇವು ಪ್ರಾಥಮಿಕ ಫಲಾನುಭವಿಗಳು. ಒಂದ್ಸಲ ನೋಡ್ಕೊರಿ. ದ್ವಿತೀಯ ಫಲಾನುಭವಿಗಳನ್ನ ನೋಡ್ಕೊರಿ, ಆಯಿತಾ? ಇನ್ನು ಭವ್ಯ ಯೋಜನೆಯ ವೈಶಿಷ್ಟ್ಯತೆಗಳು ನೋಡ್ರಿ. ನಿಯಂತ್ರಣ ಮುಕ್ತಗೊಳಿಸುವಿಕೆ ಮತ್ತು ವ್ಯವಹಾರಗಳನ್ನು ಸುಲಭಗೊಳಿಸಲು ಸುಸಜ್ಜಿತ ಅನುಮೋದನೆಗಳು ಮತ್ತು ರಾಜ್ಯಗಳ ನೇತೃತ್ವದ ಹೂಡಿಕೆದಾರ ಸ್ನೇಹಿ ಸುಧಾರಣೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಸರ್ ಇವೆಲ್ಲ ಓದ್ಬೇಕು ಸರ್ ಎಕ್ಸಾಮ್ದಲ್ಲಿ. ಸರ್ ಏನು ಎಕ್ಸಾಮ್ದಲ್ಲಿ ನೀವು ಓದಬೇಕಾಗಿರೋದು ಏನಂತ ಹೇಳ್ತೀನಿ ಕೇಳ್ರಿ. ಕೊಟ್ಟರೆ ಮ್ಯಾಗ್ಝಿನ್ದಾಗ ಎಲ್ಲ ಇಂಪಾರ್ಟೆಂಟ್ ತಿಳ್ಕೊಳ್ಳೋದು ಒಳ್ಳೇದ, ಬಟ್ ನಾವು ಎಕ್ಸಾಮ್ದಾಗ ಏನೇನು ಓದ್ಬೇಕ್ರಿ? ಭವ್ಯ ಯೋಜನೆ ನೋಡ್ರಿ, ಭವ್ಯ ಯೋಜನೆ ಅಂತ ಕೇಳ್ತಾರೆ. ಭವ್ಯ ಯೋಜನೆದ ಫುಲ್ ಫಾರ್ಮ್ ಓದ್ಕೊರಿ. ಭವ್ಯ ಯೋಜನೆದ ಫುಲ್ ಫಾರ್ಮ್ ನೋಡ್ಕೊರಿ. ಓಕೆ, ಒಂದು. ನೆಕ್ಸ್ಟ್, ಇದು ಯಾವ ವಲಯಕ್ಕೆ ಸಂಬಂಧಿಸಿದ ಕೇಳ್ತಾರೆ? ಯಾವ ವಲಯ ಕ್ವಶನ್ ಕೇಳ್ಬೋದು. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಮತ್ತೆ ಕೇಳ್ಬೋದು,
ಈ ಯೋಜನೆಗೆ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ಒಟ್ಟು ವೆಚ್ಚಕ್ಕೆ ಯಾವ ಥರ, ಒಟ್ಟು ವೆಚ್ಚಕ್ಕೆ ಯಾವ ಥರ ಗೊತ್ತಿರಬೇಕು. ನೆಕ್ಸ್ಟ್, ಈ ಯೋಜನೆ ಅಡಿ ಗರಿಷ್ಠ ಎಷ್ಟು ಎಕರೆ ವಿಸ್ತೀರ್ಣದ ಕೈಗಾರಿಕಾ ಪಾರ್ಕ್ ನೀವು ನಿರ್ಮಿಸಬಹುದು ಅಂತ ಕೇಳ್ತಾರೆ. ಎಷ್ಟು ಎಕರೆ ಸರ್? ಗರಿಷ್ಠ 10,000 ಎಕರೆ ಗೊತ್ತಿರಬೇಕು. ಮತ್ತು ಇದ್ರ ಜವಾಬ್ದಾರಿ ಹೊತ್ಕೊಂಡಿದ್ದು, ಜವಾಬ್ದಾರಿ ಯಾವ ಮಂಡಳಿ ಜವಾಬ್ದಾರಿ ಪಡ್ಕೊಂಡೈತಿ, ಉದ್ದೇಶ ಏನು ಅಥವಾ ಗುರಿ ಏನು, ಇಷ್ಟು ಪಾಯಿಂಟ್ ನೀವು ನೆನಪಿಟ್ಕೊಂಡ್ರೆ KE, KPSC, KSP ಯಾವುದೇ ಎಕ್ಸಾಮ್ದಲ್ಲಿ ಇದ್ರ ಮೇಲೆ ಇಷ್ಟು ಮಾತ್ರ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್, ವಿಶೇಷ ಬಹುಮತ ಇದನ್ನು ಕೊಟ್ಟಿದ್ದಾರೆ. ಸೊ ನಾವು ಆವಾಗಲೇ JK ನಾವು ಸ್ಟಡಿ ಮಾಡೋಣ ಅಂತ ಹೇಳಿದೆ ನಿಮಗೆ. ವಿಶೇಷ ಬಹುಮತ ಅಂತ ಕೊಟ್ಟಿದ್ದಾರೆ ಇಲ್ಲಿ. ವಿಶೇಷ ಬಹುಮತ, ಸ್ಪೆಷಲ್ ಮೆಜಾರಿಟಿ ಅಂದರೆ ನೋಡಿರಿ, ಒಂದು ಸದನದ ಒಟ್ಟು ಸದಸ್ಯರಲ್ಲಿ ಅಂದರೆ ಏನು ಸದಸ್ಯರಿರ್ತಲ್ಲ ಒಟ್ಟು ಸದಸ್ಯರು, ಆ ಸದನದ ಒಟ್ಟು ಸದಸ್ಯರಲ್ಲಿ ಅರ್ಧದಷ್ಟು ಸದಸ್ಯರು ಭಾಗವಹಿಸಿರ್ತಾರೆ ಅನ್ಕೋರಿ. ಒಂದು ಸದನ ಐತಿ, ಅದ್ರಾಗ ಅರ್ಧದಷ್ಟು ಜನ ಭಾಗವಹಿಸಿರ್ತಾರೆ. ಇದರಲ್ಲಿ ಏನು ಅರ್ಧ ಇಸ್ಲಿದೆ, ಇದೇನು ಅರ್ಧ ಇಸ್ಲಿದೆ, ಇದರಲ್ಲಿ ಒನ್ ಥರ್ಡ್ ಮಂದಿ ಮತ ಏನಾದರೂ ಹಾಕಿದ್ರೆ, ವೋಟ್ ಮಾಡಿದ್ರೆ ಅದನ್ನು ವಿಶೇಷ ಬಹುಮತ ಅಂತೀವಿ ನಾವು. ವಿಶೇಷ ಬಹುಮತ ಅಂತೀವಿ, ಗೊತ್ತಿರಬೇಕು. ಪಾಲಿಟಿದಾಗ ಕೇಳ್ತಾರೆ ಈ ಥರ ಕ್ವಶನ್ಸ್ PC ಒಳಗೆ ಬರ್ತಾವ್ರಿ. ನೆಕ್ಸ್ಟ್, ಸಣ್ಣ ಜಲ ವಿದ್ಯುತ್ ಅಭಿವೃದ್ಧಿ ಯೋಜನೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಸರ್, ಸ್ಮಾಲ್ ಹೈಡ್ರೋ ಪವರ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಬರ್ತದೆ. ಇದರಲ್ಲಿ ಏನು ಓದ್ಕೋಬೇಕ್ರಿ ನಾವು? ನೋಡ್ರಿ, ನೋಡ್ಕೋಬೇಕಾಗಿರೋದು 2026-27ರಿಂದ 2030-31ರವರೆಗಿನ ಸಣ್ಣ ಜಲವಿದ್ಯುತ್ ಅಭಿವೃದ್ಧಿ ಯೋಜನೆಗೆ 2,584.60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಮೋದನೆ ನೀಡಿದೆ. ಸೊ ಈ ಅವಧಿ ನೋಡ್ಕೊರಿ ಸರ್, ಈ ಅವಧಿ ಭಾಳ ಇಂಪಾರ್ಟೆಂಟ್. ಯೋಜನೆ ಏನು ಅನ್ನೋದು ನೋಡ್ಕೋಬೇಕು. ಭಾರತದಾದ್ಯಂತ ಸುಮಾರು 1,500 ಮೆಗಾವ್ಯಾಟ್ ಸಣ್ಣ ಜಲವಿದ್ಯುತ್ ಸಾಮರ್ಥ್ಯ ಸ್ಥಾಪಿಸುವ ಯೋಜನೆ ಆಗೈತಿ. ಕೇಳ್ತಾರೆ, 1,500 ಮೆಗಾವ್ಯಾಟ್ ಭಾರತದಾದ್ಯಂತ. ನೋಡಲ್ ಸಚಿವಾಲಯ ಎಕ್ಸಾಮ್ದಾಗ ಕೇಳ್ತಾರೆ, ಭಾಳ ಇಂಪಾರ್ಟೆಂಟ್. ವಿದ್ಯುತ್ ಸಚಿವಾಲಯದಡಿಯಲ್ಲಿರೂ ಬರುವ ದೊಡ್ಡ ಯೋಜನೆಗಳಿಗಿಂತ ಭಿನ್ನವಾಗಿ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ. ಸೊ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಇದರ ನೋಡಲ್ ಸಚಿವಾಲಯ ಆಗೈತಿ, ಗೊತ್ತಿರಬೇಕು. ಒಟ್ಟು ವೆಚ್ಚ ಇಟ್ಟರೆ 2,584.60 ಕೋಟಿ ರೂಪಾಯಿ. ಸೊ ಇದರ ಸಾಮರ್ಥ್ಯ ಏನು ಸರ್? 1 ಮೆಗಾವ್ಯಾಟ್ನಿಂದ 25 ಮೆಗಾವ್ಯಾಟ್ನವರೆಗೆ ಸಾಮರ್ಥ್ಯದ ಸಣ್ಣ ಜಲವಿದ್ಯುತ್ ಯೋಜನೆಗಳನ್ನು ಬೆಂಬಲಿಸುತ್ತದೆ. ಇಂಪಾರ್ಟೆಂಟ್. ಯೋಜನೆ ಅವಧಿ ಕೇಳ್ತಾರೆ 2026-27 ಹಣಕಾಸು ವರ್ಷದಿಂದ 2030-31ರವರೆಗೆ. ಇಷ್ಟು ನೀವು ನೋಡ್ಕೋಬೇಕಾಗಿರುತ್ತೆ. ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳಿದಾಗ ಇದೇ ರೀತಿ ಕ್ವಶನ್ ಕೇಳ್ತಾರೆ ಅಷ್ಟೇ. ಇನ್ನು ಕೇಂದ್ರ ಹಣಕಾಸು ನೆರವು ಕೊಡ್ತಾರೆ. ಕೇಂದ್ರ ಹಣಕಾಸು ನೆರವು ಕೊಡ್ತೈತೆ ಅಂದರೆ ಈಶಾನ್ಯ ಮತ್ತು ಗಡಿ ರಾಜ್ಯಗಳಿಗೆ ಎಷ್ಟು ಕೊಡ್ತಾರೆ, ಸಾಮಾನ್ಯ ರಾಜ್ಯಗಳಿಗೆ ಎಷ್ಟು ಕೊಡುತ್ತೆ ಅಂತ ನೀವು 2 ಪಾಯಿಂಟ್ ನೋಡ್ಕೋಬೇಕಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಸ್ಥಳೀಯ ಮೂಲಗಳ ಖರೀದಿ. ನೋಡ್ರಿ, ಸ್ಥಳೀಯ ಕೈಗಾರಿಕಾ ನೆಲೆಗಳನ್ನು ಹೆಚ್ಚಿಸಲು ದೇಶೀಯ ಉತ್ಪಾದಕರಿಂದ ಸ್ಥಾವರ ಮತ್ತು ಯಂತ್ರೋಪಕರಣಗಳ 100% ಮೂಲಗಳ ಖರೀದಿಯನ್ನು ಕಡ್ಡಾಯಗೊಳಿಸಲಾಗುತ್ತದೆ. ದೇಶೀಯ ಉತ್ಪಾದನೆಗೆ ಯೂಸ್ ಆಗುತ್ತೆ, ಗೊತ್ತಿರಬೇಕು. ನೆಕ್ಸ್ಟ್ ಮತ್ತೆ ಕೊಟ್ಟರೆ ಮುಂದೆ ವಿಬ್ಜಿ ರಾಮ್ಜಿ ಯುವ ಡಿಜಿಟಲ್ ಅಭಿಯಾನ. ಆಲ್ರೆಡಿ ಇದ್ರ ಬಗ್ಗೆ ನಾನು ಜನವರಿ ಮ್ಯಾಗಝಿನ್ದಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಆದರೂ ಇದ್ರ ಬಗ್ಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ವಿಬ್ಜಿ ರಾಮ್ಜಿ ಯುವ ಡಿಜಿಟಲ್ ಅಭಿಯಾನ. ಸೊ ಇಲ್ಲಿ ಏನು ನೋಡ್ಕೋಬೇಕು ನಾವು? ಅಭಿಯಾನ ಆರಂಭಿಸಿದವರು ಯಾರು ಅಂತ ನೋಡ್ಕೋಬೇಕು. ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ. ಸೊ ಯಾವುದರ ಸಹಯೋಗದಿಂದ ಅಂತ ಕೇಳಿದ್ರೆ ಮೈ ಭಾರತ್ ಪೋರ್ಟಲ್. ಸೊ ಇದ್ರ ಗುರಿ ಏನೈತ್ರಿ? ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಗ್ರಾಮೀಣ ಯುವಕರ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವುದು, ಗೊತ್ತಿರಬೇಕು. ಫಲಾನುಭವಿಗಳು ಯಾರು? 16ರಿಂದ 29 ವರ್ಷದೊಳಗಿನ ಎಲ್ಲ ಆಸಕ್ತ ಯುವಕರು ಇದರ ಫಲಾನುಭವಿಗಳು. ಇಷ್ಟು ಗೊತ್ತಿದ್ರೆ ಸಾಕು ನಮ್ಗೆ. ಇವೆಲ್ಲ ಮತ್ತೆ ಓದುವ ಅವಶ್ಯಕತೆ ಇಲ್ಲ. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ 2005. ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ, ಆದರೂ ನಿಮ್ಗೆ ಹೇಳ್ತೀನಿ ಇಲ್ಲಿ. ಈ ಕಾಯ್ದೆ 2005ರ ಕಾಯ್ದೆ 2006 ಫೆಬ್ರವರಿ 2ರಂದು ಆಂಧ್ರ ಪ್ರದೇಶದ ಅನಂತಪುರನಲ್ಲಿ ಉದ್ಘಾಟನೆ ಆಗುತ್ತೆ. ಪ್ರತಿ ವರ್ಷ ಫೆಬ್ರವರಿ 2ನ್ನು ನಾವು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ದಿನವನ್ನಾಗಿ ಆಚರಣೆ ಮಾಡ್ತೇವೆ, ಗೊತ್ತಿರಬೇಕು. ನೆಕ್ಸ್ಟ್, ಜಲಜೀವನ್ ಮಿಷನ್ 2.0 ಅದರ ಅವಧಿಯನ್ನು 2028ರ ಡಿಸೆಂಬರ್ವರೆಗೆ ವಿಸ್ತರಣೆ ಮಾಡ್ಯಾರ ಅಂತ ಕೊಟ್ಟಾರ. ಸರ್, ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಭಾಳ ಸುದ್ದಿ ಒಳಗೈತೆ ಸರ್. ಇದು ಆಲ್ರೆಡಿ KEದಾಗ ಇದ್ರ ಮೇಲೆ ಕ್ವಶನ್ ಕೇಳಿಬಿಟ್ಟಾರೆ. ಹಾಗಾಗಿ ಇದನ್ನು ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ. ಓಕೆ, ಏನು ಹೇಳ್ತಾರೆ ಹಂಗಂದ್ರೆ ನಮಗಿದ ಜಲಜೀವನ್ ಮಿಷನ್ 2.0
2026 ಮಾರ್ಚ್ 10ರಂದು ಪ್ರಧಾನಮಂತ್ರಿ ಅಧ್ಯಕ್ಷತೆಯ ಕೇಂದ್ರ ಸಚಿವ ಸಂಪುಟ ಏನು ಮಾಡಿದ್ರಿ, ಜಲಜೀವನ್ ಕಾರ್ಯಕ್ರಮವನ್ನು ವಿಸ್ತರಿಸಲು 2028ರವರೆಗೆ ವಿಸ್ತರಿಸಲು ಹಾಗೂ ಅದರ ಗುರಿಯನ್ನು ತಲುಪಲು ಹೆಚ್ಚಿನ ಹಣವನ್ನು ಒದಗಿಸಲು ಅನುಮೋದನೆ ನೀಡಿತು. ಸೊ ಅವಧಿ ಏನೈತಿ ಭಾಳ ಇಂಪಾರ್ಟೆಂಟ್ ಐತ್ರಿ. ಇಲ್ಲಿ ಕೇಳೋದು ಎಲ್ಲಿವರೆಗೆ ಅವಧಿಯನ್ನು ವಿಸ್ತರಣೆ ಮಾಡ್ಯಾರ ಅಂತ ಕೇಳ್ತಾರೆ, ಭಾಳ ಇಂಪಾರ್ಟೆಂಟ್ ಆಗುತ್ತೆ. 2028 ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಗೊತ್ತಿರಬೇಕು. ಎಲ್ಲ 19.36 ಅಂದರೆ 19.36 ಕೋಟಿ ಗ್ರಾಮೀಣ ಮನೆಗಳಿಗೆ ಕ್ರಿಯಾತ್ಮಕ ಟ್ಯಾಪ್ ನೀರನ್ನು ಒದಗಿಸುವ ಗುರಿಯನ್ನು ಹೊಂದಲಾಗಿದೆ. ಯಾವುದು? JJM 2.0. ಸೊ ಹಾಗಾದ್ರೆ ಇದು ಹೋದ್ರಿ, ಪುನರ್ರಚನೆಗಾಗಿ ಒಟ್ಟು ವೆಚ್ಚವನ್ನು 8.69 ಲ್ಯಾಕ್ ಕ್ರೋರ್ಗಳಿಗೆ ಹೆಚ್ಚಿಸಲು ಸಂಪುಟ ಅನುಮೋದನೆ ನೀಡೈತ್ರಿ. ಇದು ಗೊತ್ತಿರಬೇಕು. ಸೊ ಜಲಜೀವನ್ 2.0 ಮಿಷನ್ನ ಉದ್ದೇಶಕ್ಕಾಗಿ ಸುಜಲಾಂ ಭಾರತ ಎಂಬ ಏಕರೂಪದ ರಾಷ್ಟ್ರೀಯ ಡಿಜಿಟಲ್ ಚೌಕಟ್ಟನ್ನು ಸ್ಥಾಪಿಸಲಾಗಿದೆ. ಸೊ ಈ ರೀತಿ ಕ್ವಶನ್ಗಳು ನಮ್ಗೆ ಕೇಳ್ತಾರೆ. ಸೊ ನಮ್ಗೆ ಗೊತ್ತಿರಬೇಕಾಗಿದ್ದು ಇಂಪಾರ್ಟೆಂಟ್ PC ಒಳಗೆ ಯಾವ ರೀತಿ ಕ್ವಶನ್ ಕೇಳ್ಬೋದು, 2028 ಡಿಸೆಂಬರ್ವರೆಗೆ ಇದರ ಅವಧಿಯನ್ನು ವಿಸ್ತರಣೆ ಮಾಡ್ಯಾರ, ಅದರದ್ದು ಅಮೌಂಟ್ ಕೂಡ ವಿಸ್ತರಣೆ ಮಾಡ್ಯಾರ, ಮತ್ತು ಅದರ ಗುರಿ ಕೂಡ, ಈ ಗುರಿ ಇತ್ಲ 19.36 ಕೋಟಿ ಗ್ರಾಮೀಣ ಮನೆಗಳಿಗೆ ಕ್ರಿಯಾತ್ಮಕ ಟ್ಯಾಪ್ ನೀರನ್ನು ಒದಗಿಸುವ ಗುರಿ ಇತ್ಲ. ಇದು ಇಂಪಾರ್ಟೆಂಟ್ ಆಗುತ್ತಾ, ಗೊತ್ತಿರಲಿ. ಸುಜಲ್ಗಾಂವ್ ID ಅಂತ ಬರುತ್ತೆ. ಸರ್ ಇದನ್ನು ಓದಬೇಕಾ, ಇಂಪಾರ್ಟೆಂಟ್, ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಲ್ರಿ, ಬಟ್ ಯಾವ ಚಾನ್ಸ್ ತೊಗೊಳ್ಳೋದು ಬೇಡ. ಯಾಕಂದರೆ ಇತ್ತೀಚೆಗೆ ಈ ಜಲಜೀವನ್ ಮಿಷನ್ ಮೇಲೆ ಬಹಳ ಕ್ವಶನ್ಗಳು ಅರೈಸ್ ಆಗತ್ತವು. ಹಾಗಾಗಿ ಒಂದ್ಸಲ ನೋಡ್ಕೊಂಡ್ಬಿಡೋಣ. ಜಲಜೀವನ್ ಮಿಷನ್ 2.0 ಅಡಿಯಲ್ಲಿ ಪ್ರತಿ ಹಳ್ಳಿಗೆ ವಿಶಿಷ್ಟವಾದ ಸುಜಲ್ಗಾಂವ್ ಅಂದರೆ ಸೇವಾ ಪ್ರದೇಶ ಐಡಿಯನ್ನು ನಿಗದಿಪಡಿಸಲಾಗುವುದು. ಸೊ ಏನು ಹೇಳ್ತಾರೆ, ಇದ್ರ ಉದ್ದೇಶ ಏನಂತ ನೋಡ್ರಿ, ಉದ್ದೇಶ ನೋಡ್ಬೇಕಾಗುತ್ತೆ. ಕೇಂದ್ರ ಜಲಶಕ್ತಿ ಸಚಿವಾಲಯ ಬಿಡುಗಡೆ ಮಾಡೈತ್ರಿ. ಯಾವುದು? ಕೇಂದ್ರ ಜಲಶಕ್ತಿ ಸಚಿವಾಲಯ. ಇದೊಂದು ಗ್ರಾಮೀಣ ಕೊಳವೆ ನೀರು ಸರಬರಾಜು ಯೋಜನೆಗೆ ಒಂದು ವಿಶಿಷ್ಟ ಡಿಜಿಟಲ್ ಗುರುತಿನ ವ್ಯವಸ್ಥೆ ಆಗೈತಿ, ಗೊತ್ತಿರಬೇಕು. ನೆಕ್ಸ್ಟ್ ವಿಶೇಷತೆ ಏನ್ರಿ, ವಿಶೇಷತೆ ನೋಡ್ಕೊರಿ, ಇದು ಮೊದಲ ಬಾರಿಗೆ ಗ್ರಾಮೀಣ ಕುಡಿಯುವ ನೀರಿನ ಮೂಲ ಸೌಕರ್ಯವನ್ನು ಒಂದೇ ಡಿಜಿಟಲ್ ವೇದಿಕೆಗೆ ತರುತ್ತದೆ. ಓಕೆ, ಗುರಿ ನೋಡ್ಕೊರಿ, ಇದು ನೀರು ವಿತರಣೆಯಲ್ಲಿ ಹೊಣೆಗಾರಿಕೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಸರ್ ಏನು ಸರ್ ಎಲ್ಲ ಹೇಳತ್ರಿ ಸರ್, ಸ್ಕೀಮ್ಸ್ ಅಂದ್ರೆ ಹಂಗೆ ಇರ್ತಾವ್ರಿ, ಸ್ಕೀಮ್ಸ್ ಅಂದ್ರೆ ಹಂಗೆ ಇರ್ತಾವೆ, ಭಾಳ ಇಂಪಾರ್ಟೆಂಟ್. ಆದರೆ ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ಇತ್ತೀಚೆಗೆ ಅಂದ್ರೆ ಟ್ರೆಂಡಿಂಗ್ ಟಾಪಿಕ್ ರೀ ಇದಂತರು. ಇದೊಂದು ಆಯಿತು, ಸರ್ UG ರಾಮ್ಜಿ ಆಯಿತು, ಸೊ ಮಹಿಳಾ ಕಾಯ್ದೆ ಆಯಿತು. ಸೊ ಎಲ್ಲ ಟ್ರೆಂಡಿಂಗ್ ಟಾಪಿಕ್ಸ್, ಇದ್ರ ಮೇಲೆ ಯಾವುದೇ ರೀತಿಯಾದಂಥ ಚಾನ್ಸ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಓಕೆ, ನೆಕ್ಸ್ಟ್ ಇದುವರೆಗೆ 31 ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 1.64 ಲ್ಯಾಕ್ ಸುಜಲ್ಗಾಂವ್ ಐಡಿಗಳನ್ನು ರಚಿಸಲಾಗಿದೆ. ಇದೇನು ಎಕ್ಸಾಮ್ದಲ್ಲಿ ಕೇಳಂಗಿಲ್ಲ. ಸಮುದಾಯ ಮಾಲೀಕತ್ವದ ಕಾರ್ಯವಿಧಾನಗಳು ನೋಡ್ರಿ, ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಖಚಿತಪಡಿಸಲು ಜಲ ಅರ್ಪಣಾ ಅಡಿಯಲ್ಲಿ ಯೋಜನೆಗಳ ಅನುಷ್ಠಾನದಲ್ಲಿ ಗ್ರಾಮ ಪಂಚಾಯಿತಿಗಳು ಮತ್ತು ಗ್ರಾಮ ನೀರು ನೈರ್ಮಲ್ಯ ಸಮಿತಿಗಳು ಒಳಗೊಳ್ಳುವುದು ಕಡ್ಡಾಯವಾಗಿದೆ. ಇನ್ನು ಜಲಜೀವನ್ ಮಿಷನ್ ಯೋಜನೆ ಬಗ್ಗೆ ಮಾಹಿತಿ, ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಮೇಲೆ ಒಂದು ಕ್ವಶನ್ ಕೇಳಕ್ಕೆ ಹೇಳ್ತಾರೆ ನಮಗೆ. ಓಕೆ, ಇದನ್ನು ಪ್ರಧಾನಿ ಮೋದಿ ಅವರು 2019 ಆಗಸ್ಟ್ 15ರಂದು ಉದ್ಘಾಟಿಸಿದರು, ಅದು ಗೊತ್ತಿರಬೇಕು. ಗುರಿ ಏನಿತ್ತು ಸರ್, ಇದ್ರದ್ದು ಗುರಿ ಏನಿತ್ತು, 2024ರ ವೇಳೆಗೆ ಭಾರತದ ಎಲ್ಲ ಗ್ರಾಮೀಣ ಮನೆಗಳಿಗೆ ವೈಯಕ್ತಿಕ ಮನೆಯಲ್ಲಿ ಸಂಪರ್ಕಗಳ ಮೂಲಕ ಸುರಕ್ಷಿತ ಮತ್ತು ಸಮರ್ಪಕ ಕುಡಿಯುವ ನೀರನ್ನು ಒದಗಿಸುವ ಗುರಿಯನ್ನು ಹೊಂದಿತ್ತು, ಗೊತ್ತಿರಬೇಕು. ಯಾವ ಸಚಿವಾಲಯ ಸರ್? ಜಲಶಕ್ತಿ ಸಚಿವಾಲಯದಡಿ ಜಾರಿಗೆ ತರುವ ಯೋಜನೆ ಆಗೈತ್ರಿ, ಇದು ಗೊತ್ತಿರಬೇಕು. ಇದರ ಮೂಲ ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರಿನ ಕಾರ್ಯಕ್ರಮ ಅಂತ ಮುಂಚೆ ಇತ್ತು ರೀ, ಅದನ್ನು ಪುನರ್ರಚನೆ ಮಾಡಿ ಏನಾಗುತ್ತೆ, ಜಲಜೀವನ್ ಮಿಷನ್ ಅಂತ ಮಾಡ್ಯಾರ. ಸೊ ಯೋಜನೆ ಗುರಿ ನೋಡ್ಕೊಂಡ್ವಿ, ಪ್ರತಿ ಗ್ರಾಮೀಣ ಮನೆಯಲ್ಲಿ ಪ್ರತಿ ವ್ಯಕ್ತಿಗೆ ದಿನಕ್ಕೆ 55 ಲೀಟರ್ ಒದಗಿಸುವುದು ಇದರ ಒಂದು ಯೋಜನೆ ಆಗೈತಿ. ಹರ್ ಘರ್ ಜಲ ಉಪಕ್ರಮ ಎಂದು ಕರೀತಾರೆ. ಇದಕ್ಕೇನು ಕರಿತೀವಿ ನಾವು? ಹರ್ ಘರ್ ಜಲ ಉಪಕ್ರಮ ಅಂತ ಕರಿತೀವಿ. ಮುಂದೆ ಜಲಜೀವನ್ ಮಿಷನ್ ಯೋಜನೆ ಗ್ರಾಮೀಣ ಮತ್ತು ನಗರ ಎಂಬ 2 ಯೋಜನೆಗಳು ಒಳಗೊಂಡೈತಿ. ಸೊ ಜಲಜೀವನ್ ಮಿಷನ್ ಐತ್ರಿ, ಒಟ್ಟು ಇದು 2 ಯೋಜನೆಗಳು ಒಳಗೊಂಡೈತಿ, ಅಂದ್ರೆ ಒಂದು ಗ್ರಾಮೀಣ ಒಂದು ನಗರ ಅಂತ. ಸೊ ಜಲಜೀವನ್ ಮಿಷನ್ ಗ್ರಾಮೀಣಕ್ಕೆ ಯಾವ ಇಲಾಖೆ ನಿರ್ವಹಿಸುತ್ತದೆ ಅಂತ ಕೇಳಿದ್ರೆ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ನಿರ್ವಹಿಸುತ್ತದೆ, ಗೊತ್ತಿರಬೇಕು ನಿಮ್ಗೆ. ನೆಕ್ಸ್ಟ್ ಕೊಟ್ಟಾರ 28,840 ಕೋಟಿ ವೆಚ್ಚದ ಉಡಾನ್ ಯೋಜನೆಗೆ ಸಂಪುಟ ಅನುಮೋದನೆ ಕೊಟ್ಟೈತಿ. ಅಂದ್ರೆ ಮಾರ್ಪಡಿಸಿದ, ಮುಂಚೆ ಇತ್ತಿರಿದ ಯೋಜನೆ, ಇವಾಗ ಅದನ್ನು 28,880 ಕೋಟಿ ವೆಚ್ಚದ ಮಾರ್ಪಡಿಸಿದ ಉಡಾನ್ ಯೋಜನೆಗೆ ಸಂಪುಟ ಅನುಮೋದನೆ ಕೊಟ್ಟೈತಿ. ಸೊ ನೋಡೋಣ ಬನ್ರಿ, ಇದು ಏನು ಹೇಳ್ತಂತ. ಕೇಂದ್ರ ಸಚಿವ ಸಂಪುಟ ಏನು ಮಾಡಿದ್ರಿ, 2026-27ನೇ ಹಣಕಾಸು ವರ್ಷದಿಂದ 2035-36 ಹಣಕಾಸು ವರ್ಷದವರೆಗೆ, ಇಂಪಾರ್ಟೆಂಟ್ ಇದು, 2026ರಿಂದ 2036 ಹಣಕಾಸು ವರ್ಷದವರೆಗೆ ಪರಿಷ್ಕೃತ ಪ್ರಾದೇಶಿಕ ಸಂಪರ್ಕ ಯೋಜನೆ
ಮಾರ್ಪಡಿಸಿದ ಉಡಾನ್ ಅನುಷ್ಠಾನಕ್ಕಾಗಿ ಒಟ್ಟು 28,840 ಕೋಟಿ ರೂಪಾಯಿ ವೆಚ್ಚಕ್ಕೆ ಅನುಮೋದನೆ ನೀಡಿದೆ. ಇದೊಂದು ಏನೈತಲ್ರಿ ಭಾಳ ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್. ಎಲ್ಲಿಂದ ಎಲ್ಲಿ ತನಕ ಕೇಳ್ತಾರ, ಪೀರಿಯಡ್ ಕೇಳ್ತಾರ, ಅದಕ್ಕೆ ಅನುಷ್ಠಾನಕ್ಕೆ ವೆಚ್ಚವಾದಂಥ ಒಟ್ಟು ಟೋಟಲ್ ಅಮೌಂಟ್ ಕೇಳ್ತಾರ. ಹೌದಾ, ಇದ್ರ ಉದ್ದೇಶ ಕೇಳ್ತಾರ್ರಿ, ಉದ್ದೇಶ ನೋಡ್ಕೋರಿ. ವಿಮಾನ ನಿಲ್ದಾಣ ವಿಸ್ತರಣೆ ಕೇಳ್ತಾರ. ಪ್ರಾದೇಶಿಕ ವಾಯು ಸಂಪರ್ಕವನ್ನು ಹೆಚ್ಚಿಸುವುದು, ವಿಮಾನ ಪ್ರಯಾಣವನ್ನು ಕೈಗೆಟುಕುವಂತೆ ಮಾಡುವುದು ಮತ್ತು ಶ್ರೇಣಿ 2, ಶ್ರೇಣಿ 3ರ ನಗರಗಳಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚಿಸುವುದು. ಒಂದು ಪಾಯಿಂಟ್. ಸೇವೆ ಇಲ್ಲದ ವಾಯು ನೆಲೆಗಳಿಂದ 100 ಹೊಸ ವಿಮಾನ ನಿಲ್ದಾಣಗಳ ಅಭಿವೃದ್ಧಿ. ಇಷ್ಟು ಓದಿದ್ರೆ ಸಾಕು ನಮಗೆ ಎಕ್ಸಾಮ್ಗೆ, ಇವೆಲ್ಲ ಬೇಡ. ಉಡಾನ್ ಅಂದರೆ ಇದ್ರ ಫುಲ್ ಫಾರ್ಮ್ ಕೇಳ್ತಾರೆ, ನೋಡ್ಕೋಬೇಕು. ಉಡಾನ್ ಅಂದರೆ ಉಡೇ ದೇಶಕ ಅಸ್ಸಾಂ ನಾಗರಿಕ ಅಂತ ಬರುತ್ತೆ. ಉಡೇ ದೇಶಕ ಆಮ್ ನಾಗರಿಕ ಅಂತ ಬರುತ್ತೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಆರಂಭ ಆಗಿತ್ತು ಸರ್ ಇದು? ಆ್ಯಕ್ಚುಲಿ 2016ರಲ್ಲಿ ಆರಂಭ ಆಗಿತ್ತು. ಇದು ಭಾರತ ಸರ್ಕಾರದ ಪ್ರಾದೇಶಿಕ ವಿಮಾನ ನಿಲ್ದಾಣ ಅಭಿವೃದ್ಧಿ ಕಾರ್ಯಕ್ರಮ ಆಗೈತ್ರಿ, ಗೊತ್ತಿರ್ಬೇಕು ನಿಮಗೆ. ಭಾರತದ ಮೊದಲ ಡಿಜಿಟಲ್ ಭಂಡಾರವಾಗಿ ಶಾಂತ ಮೆದುಳು ಪ್ರಾರಂಭ ಆಗೈತ್ರಿ. ನೋಡಿ, ಇದು ತಂತ್ರಜ್ಞಾನದ ಲೋಕದಲ್ಲಿ ಭಾರತದ ಒಂದು ಮೈಲುಗಳು ಅಂತ ಹೇಳ್ಬೋದು. ತಂತ್ರಜ್ಞಾನ, ಟೆಕ್ನಾಲಜಿಕಲ್ ಇದು ನಿಮ್ಗೆ ಸೈನ್ಸ್ ಆ್ಯಂಡ್ ಟೆಕ್ ಒಳಗೆ ಬರ್ತೈತಿದೆ ಟಾಪಿಕ್. ಓಕೆ, ಒಂದು ತಂತ್ರಜ್ಞಾನ ಲೋಕದಲ್ಲಿ ಇದೊಂದು ಒಂದು ಮೈಲ್ಗಲ್ಲಿದ್ದಂಗೆ. ಅದೇ ಭಾರತದ ಮೊದಲ ಡಿಜಿಟಲ್ ಮೆದುಳು ಭಂಡಾರ ಅಂತ ಹೇಳ್ತೀವಿ ನಾವು ಇದನ್ನು. ಸೊ ಇದು ಏನಿದು, ಇದು ಈ ಶಾಂತ ಮೆದುಳು ಅಂತಂದ್ರೆ ಏನು ನೋಡಿ, ಸರಳವಾಗಿ ಹೇಳ್ಬೇಕಂದ್ರೆ ಮನುಷ್ಯನ ಮೆದುಳಿನ ಸಾವಿರಾರು ಚಿತ್ರಗಳು, ಅಂದ್ರೆ ನಾವು ಏನು ಕರಿತೀವಿ ಅದಕ್ಕೆ MRI ಸ್ಕ್ಯಾನ್ ಅಂತ ಕರಿತೀವಿ, MRI ಸ್ಕ್ಯಾನ್ಸ್ ಅಂತ ಕರಿತೀವಿ. ಓಕೆ, ಅಂಥವು ಮತ್ತು ಮಾಹಿತಿಯನ್ನು ಡಿಜಿಟಲ್ ರೂಪದಲ್ಲಿ ಸೇಕರಿಡುವ ಒಂದು ಲೈಬ್ರರಿ ಇದ್ದಂಗೆ. ಇದು ಸಂಶೋಧಕರಿಗೆ ಮೆದುಳಿನ ಕಾಯಿಲೆಗಳನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸಹಾಯ ಮಾಡುತ್ತೆ, ಗೊತ್ತಿರಬೇಕು. ಸೊ ಎಲ್ಲಿದೆ ಇದ್ರ ಕೇಂದ್ರ ಎಲ್ಲಿದೆ ಅಂತ ಕೇಳ್ತಾರೆ. ಸೊ ನಿಮಾನ್ಸ್ ಸರ್, ನಿಮಾನ್ಸ್ದಾಗ ಇದ್ರ ಕೇಂದ್ರ ಓಪನ್ ಆಗೈತಿ, ನಿಮಾನ್ಸ್. ಸೊ ಇದು ಭಾಳ ಗೀಸಾಗುತ್ತೆ. ಓಕೆ, ಗೊತ್ತಿರ್ಬೇಕು ನಿಮ್ಗೆ. ನಾನು ಅದು ಸರಳವಾಗಿ ಹೇಳಿದ್ದು ನಿಮ್ಗೆ. ಉದ್ದೇಶ ಏನಂತಂದ್ರೆ, ಸೊ ಇದು ಒಟ್ಟು ಟೋಟಲ್ ಇದ್ರ ಉದ್ದೇಶನ ಭಾರತೀಯರ ಮೆದುಳಿನ ವಿನ್ಯಾಸಕ್ಕೂ ಪಾಶ್ಚಿಮಾತ್ಯರ ಮೆದುಳಿನ ವಿನ್ಯಾಸಕ್ಕೂ ಸಣ್ಣ ವ್ಯತ್ಯಾಸ ಇರ್ತೈತೆ ರೀ. ಓಕೆ, ನಮ್ಮ ದೇಶದ ಜನರಿಗೆ ಬರುವ ಪಾರ್ಶ್ವವಾಯು ಅಂದ್ರೆ ಸ್ಟ್ರೋಕ್ ಬರ್ತದೆ, ಮತ್ತು ಅಲ್ಜೈಮರ್ಸ್ ಅಂತ ಒಂದು ಕಾಯಿಲೆ ಬರುತ್ತೆ. ಇವೆಲ್ಲ ಗುಣಪಡಿಸೋಕೆ ನಮ್ಮದೇ ಆದಂಥ ಒಂದು ಡೇಟಾ ನಮ್ಗೆ ಅಗತ್ಯ ಐತಿ. ಹಾಗಾಗಿ ಈ ಡಿಜಿಟಲ್ ಭಂಡಾರ ಸ್ಥಾಪನೆ ಆಗತೈತಿ, ಅದು ಗೊತ್ತಿರ್ಬೇಕು ನಿಮ್ಗೆ. ಇಷ್ಟು ನಮ್ಗೆ ಗೊತ್ತಿದ್ರೆ ಸಾಕು. ಸೊ ಇದನ್ನು ಯಾವಾಗ ಪ್ರಾರಂಭ ಮಾಡಿದ್ರು ಅಂತ ಗೊತ್ತಿರಬೇಕು. 2026 ಮಾರ್ಚ್ 25ರಂದು ಪ್ರಾರಂಭ ಮಾಡ್ಯಾರ. ಇದ್ರ ಬಗ್ಗೆ ಹೇಳಿದೆ ನಾನು, ಇದನ್ನ ಈಸಿಯಾಗಿ ಹೇಳಿ ನಿಮಗೆ ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನ ಅಭಿವೃದ್ಧಿಪಡಿಸಿದವರು ಯಾರು ಅಂತ ಹೇಳಿದ್ರೆ, ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವೈಜ್ಞಾನ ಸಂಸ್ಥೆ ನಿಮಾನ್ಸ್ದವರು ಮತ್ತು ರಾಷ್ಟ್ರೀಯ ಜೈವಿಕ ವಿಜ್ಞಾನ ಕೇಂದ್ರ ಹಾಗೂ ರೋಹಿಣಿ ನೀಲ್ಕೇನಿ ಬ್ರೈನ್ ಆ್ಯಂಡ್ ಮೈಂಡ್ ಸೆಂಟರ್ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಒಟ್ಟು 3 ಸಂಸ್ಥೆಗಳು ಸೇರಿ ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ, ಗೊತ್ತಿರಬೇಕು ನಮಗೆ. ಓಕೆ ಸರ್, ವಲಸೆ ವೀಸಾ ವಿದೇಶಿಯರ ನೋಂದಣಿ ಮತ್ತು ಟ್ರ್ಯಾಕಿಂಗ್ ಯೋಜನೆ, ಇಮಿಗ್ರೇಷನ್ ವೀಸಾ ಫಾರಿನರ್ಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಟ್ರ್ಯಾಕಿಂಗ್, IVFRT ಸ್ಕೀಮ್ ಅಂತ ಬರುತ್ತೆ ಸರ್. ಸೊ ಇಲ್ಲಿ ಏನು ಕೇಳ್ತಾರೆ, ಎಕ್ಸಾಮ್ದಲ್ಲಿ ಏನು ಕೇಳ್ತಾರೆ ಅಷ್ಟೇ ಅದು ನೋಡ್ರಿ. ಏನು ಎಲ್ಲ ಓದೋ ಅವಶ್ಯಕತೆ ಇಲ್ಲ, ಎಕ್ಸಾಮ್ದಲ್ಲಿ ಕೇಳೋದೇನು ಇದ್ರ ಫುಲ್ ಫಾರ್ಮ್ ಕೇಳ್ತಾರೆ, ಎಕ್ಸಾಮ್ದಲ್ಲಿ ನೆನಪಿರ್ಬೇಕು ನಿಮ್ಗೆ. ಓಕೆ, ಇದು ಫುಲ್ ಫಾರ್ಮ್ ಕೇಳ್ತಾರೆ. ಇದ್ರದ್ದು ಏನೈತಿಲ್ಲ, ಇದು ನೋಡಿ, ಈ ಪೀರಿಯಡ್ ಯೋಜನೆಯನ್ನು 2026 ಏಪ್ರಿಲ್ 1ರಿಂದ 2031 ಮಾರ್ಚ್ 1ರವರೆಗೆ ಮುಂದುವರೆಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದೇನೈತಿಲ್ಲ, ಈ ನಿಮ್ಗೆ ಯೋಜನೆಯ ಒಂದು ಅದು ಏನು ಅಲ್ಲಿ ಇದು ಪೀರಿಯಡ್ ಬರುತ್ತಲ್ಲ, ಈ ಪೀರಿಯಡ್ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೋಬೇಕು ನಿಮ್ಗೆ. ಆ ಡೇಟ್ಸ್ಗಳು ನೆನಪಿರ್ಬೇಕು. ನೆಕ್ಸ್ಟ್, ಈ ಯೋಜನೆ ಯಾವ ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ಬರ್ತದೆ ಅಂತ ಕೇಳ್ತಾರೆ ಸರ್. ಇದು ಗೃಹ ಸಚಿವಾಲಯ ಅಡಿಯಲ್ಲಿ ಬರುತ್ತೆ. ಗೃಹ ಸಚಿವಾಲಯ ಅಡಿಯಲ್ಲಿ ಬರುತ್ತೆ, ಇಂಪಾರ್ಟೆಂಟ್ ಆಗುತ್ತೆ ರೀ, ನೋಡ್ಕೋಬೇಕ್ರಿ. ಇಷ್ಟು ನಿಮ್ಗೆ ಗೊತ್ತಿರಲಿ, ಉಳಿದಿದ್ದೇನು ನೋಡೋ ಅವಶ್ಯಕತೆ ನಿಮಗಿಲ್ಲ. ನೆಕ್ಸ್ಟ್, ವಲಸೆ ವೀಸಾ ವಿದೇಶಿಯರ ನೋಂದಣಿ ಮತ್ತು ಟ್ರ್ಯಾಕಿಂಗ್ ಯೋಜನೆ ಆರಂಭವಾದ ವರ್ಷ. ಹಂಗಂದ್ರೆ ಈಗ ನೋಡ್ರಿ, ಇದನ್ನ ನಾವು ಮುಂದುವರ್ಸಕ್ಕೆ ಕೊಟ್ಟಾರ ಇಲ್ಲಿ. ಹಂಗಂದ್ರೆ ಇದು ಆರಂಭವಾಗಿದ್ದು ಯಾವಾಗ ಅಂತ ಕೇಳಿದ್ರೆ 2010ರಲ್ಲಿ ಇದು ಆರಂಭ ಆಗೈತಿ. 2010 ಮೇ 13ರಂದು ಅನುಮೋದನೆ ನೀಡಲಾಗಿತ್ತು. ಪ್ರಸ್ತುತ ಯೋಜನೆಯನ್ನು 2031ರವರೆಗೆ ಮುಂದುವರಿಸಲಾಗಿದೆ. ಇದು ಇಂಪಾರ್ಟೆಂಟ್ ಆಗುತ್ತೆ, ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಬಂದೈತಿ, ಕರ್ನಾಟಕ ರಾಜ್ಯದಲ್ಲಿ ವಸುಧಾಮೃತ ಯೋಜನೆ ಜಾರಿಗೆ ಸಿದ್ಧತೆ. ಸೊ ಎಕ್ಸಾಮ್ದಲ್ಲಿ ಏನು ಕೇಳ್ಬೋದ್ರಿ ನೋಡ್ರಿ, ಇದನ್ನು 2026-27ನೇ ಸಾಲಿನ ಬಜೆಟ್ನಲ್ಲಿ ಘೋಷಣೆ ಮಾಡ್ಯಾರ. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ರೀ. ಸೊ ಏನು ಕೇಳ್ಬೋದು ಎಕ್ಸಾಮ್ದಾಗ ನೋಡ್ರಿ, ಈ ವಸುಧಾಮೃತ ಯೋಜನೆ ಐತಿಲ್ಲ, ಇದು ಯಾವುದಕ್ಕೆ ಸಂಬಂಧಿಸಿದಕ್ಕೆ ಅಂದ್ರೆ ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸಲು ಇದಕ್ಕೆ ಸಂಬಂಧಪಟ್ಟೈತಿ, ಅಷ್ಟೇ ಗೊತ್ತಿರ್ಬೇಕು ನಮ್ಗೆ. ಅಂದ್ರೆ ಮಣ್ಣಿನ ಆರೋಗ್ಯ ತಪಾಸಣೆಗೆ ಉದ್ದೇಶ ಯಾವುದು? ವಸುಧಾಮೃತ ಯೋಜನೆ ಮಣ್ಣಿನ ಆರೋಗ್ಯ ತಪಾಸಣೆ ಅಥವಾ ಮಣ್ಣಿನ ಗುಣಮಟ್ಟ
ಗುಣಮಟ್ಟವನ್ನು ಹೆಚ್ಚಿಸಲು ಇರುವ ಒಂದು ಯೋಜನೆ ಆಗೈತಿ. ಇಷ್ಟು ಕೇಳ್ಬೋದು ಎಕ್ಸಾಮ್ದಲ್ಲಿ. ಮತ್ತು ಇನ್ನೊಂದು ಏನು ಕೇಳ್ಬೋದು ಅಂದ್ರೆ, ರಾಜ್ಯದ ಕೃಷಿ ತಾಂತ್ರಿಕತೆಯನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸುವ ಯೋಜನೆ ಹೆಸರೇನು ಐತಲ್ರಿ? ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ. ಏನು ಕೇಳ್ಬೋದ್ರಿ ಇದನ್ನ? ರಾಜ್ಯದ ಕೃಷಿ ತಾಂತ್ರಿಕತೆಯನ್ನು ಅಂದ್ರೆ ರೈತರ ಮನೆ ಬಾಗಿಲಿಗೆ ತಲುಪಿಸುವ ಒಂದು ಯೋಜನೆ ಆಗೈತ್ರಿ. ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ, ಇದನ್ನ ಓದ್ಕೊಳ್ಳಿ ನೀವು. ಸೊ ಡೈರೆಕ್ಟಾಗಿ ಕ್ವಶನ್ ಏನು ಕೇಳ್ಬೋದು ಅಂತ ಹೇಳ್ತಿದ್ದೆ ನಾನು ನಿಮಗೆ. ಮತ್ತು ಇನ್ನೊಂದು ಏನು ಕೇಳ್ಬೋದು, ಈ ಯೋಜನೆಯನ್ನು ಜಾರಿಗೆ ತರುತ್ತಿರುವ ರಾಜ್ಯ ಯಾವುದಕ್ಕೆ? ಅಂದ್ರೆ ವಸುಧಾಮೃತ ಯೋಜನೆ ಅಥವಾ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯನ್ನು ಜಾರಿಗೆ ತರುತ್ತುವ ರಾಜ್ಯ ಯಾವುದಂದ್ರೆ ನಮ್ಮ ಕರ್ನಾಟಕ ರಾಜ್ಯ. ಗೊತ್ತಿರಬೇಕು. ಇಷ್ಟು ಎಕ್ಸಾಂಪಲ್ ಕೇಳ್ಬೋದು, ಇದಕ್ಕಿಂತ ಜಾಸ್ತಿ ಏನು ಕೇಳಂಗಿಲ್ಲ. ನೆಕ್ಸ್ಟ್ ಪರಿಹಾರ ಯೋಜನೆ, ರಿಲೀಫ್ ಸ್ಕೀಮ್ ಅಂತ ಬರುತ್ತೆ ಸರ್. ಇದ್ರ ಬಗ್ಗೆ ಏನೆಲ್ಲ ಓದ್ಕೋಬೇಕು? ಓಕೆ, ಇದರಲ್ಲಿ ಏನು ನೋಡ್ಕೋಬೇಕ್ರಿ ನಾವು? ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಯುದ್ಧದಿಂದಾಗಿ ವ್ಯಾಪಾರ ಅಡಚಣೆಗಳನ್ನು ಎದುರಿಸುತ್ತಿರುವ ರಫ್ತುದಾರರು. ಸೊ ಇಲ್ಲಿ ಬರ್ತಾರ, ಏನು ಬರ್ತಾರೆ? ರಫ್ತುದಾರರು ಅಂತದಾರೆ. ಓಕೆ, ಈ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ನಡೆದೈತ್ರಿ, ಅದರಿಂದ ವ್ಯಾಪಾರ ಅಡಚಣೆಗಳನ್ನು ನಮ್ಮ ರಫ್ತುದಾರ ಏನು ಮಾಡ್ತಾರೆ? ವ್ಯಾಪಾರ ಅಂದ್ರೆ ಎಕ್ಸ್ಪೋರ್ಟ್ ಮಾಡೋಕೆ ಅಡಚಣೆಗಳನ್ನು ಎದುರಿಸುತ್ತಿದ್ದಾರೆ. ಹಾಗಾಗಿ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು, ಅಂದ್ರೆ ರಫ್ತುದಾರರ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಕ್ಕೆ ನಾವು ವಾಣಿಜ್ಯ ಕೈಗಾರಿಕಾ ಸಚಿವಾಲಯ ಪರಿಹಾರ ಯೋಜನೆ ಅದರ ರಿಲೀಫ್ ಸ್ಕೀಮನ್ನು ತಂದೈತಿ. ಸೊ ಇದರ ಉದ್ದೇಶ ಏನಂತ ಕೊಟ್ರೆ, ಭಾರತೀಯ ರಫ್ತುದಾರರನ್ನು ಬೆಂಬಲಿಸಲು ಸೀಮಿತ ಸಮಯದ ಮತ್ತು ಉದ್ದೇಶಿತ ಕ್ರಮವಾಗೈತಿ. ಗೊತ್ತಿರಬೇಕು. ಘೋಷಿಸಿದ ದಿನಾಂಕ ಭಾರತ ಸರ್ಕಾರ ಘೋಷಿಸೈತಿ. ಅಂದ್ರೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದು, ಗೊತ್ತಿರಬೇಕು ನಿಮ್ಗೆ. ಇದು ನೋಡಲ್ ಏಜೆನ್ಸಿ ಯಾವುದಕ್ಕೆ ಅಂದ್ರೆ ನೋಡಲ್ ಸಚಿವಾಲಯ ಯಾವುದಂತ ಕೇಳಿದ್ರೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಗೊತ್ತಿರಬೇಕು. ನೆಕ್ಸ್ಟ್ ಯಾವ್ದು ಕೇಳ್ತಾರೆ? ಯಾವ ಅಭಿಯಾನದಡಿ ಆರಂಭ ಆಗೈತಿ? ರಫ್ತು ಉತ್ತೇಜನ ಮಿಷನ್ ಅಡಿಯಲ್ಲಿ ಈ ಯೋಜನೆ ಆರಂಭ ಆಗೈತಿ. ಯೋಜನೆಯ ಗುರಿ ಏನು ಅನ್ನೋದು ನೋಡ್ಕೋಬೇಕು. ಯೋಜನೆಯ ಹಿನ್ನೆಲೆ ಏನು ಅನ್ನೋದು ನೋಡ್ಕೋಬೇಕು. ಓಕೆ, ಹೆಚ್ಚುತ್ತಿರುವ ಲಾಜಿಸ್ಟಿಕ್ ವೆಚ್ಚಗಳು, ಹೆಚ್ಚಿನ ವಿಮಾ ಕಂತುಗಳು ಮತ್ತು ಗಲ್ಫ್ ಪ್ರದೇಶಕ್ಕೆ ಅಥವಾ ಅದರ ಮೂಲಕ ಚಲಿಸುವ ರಫ್ತು ಸರಕುಗಳ ಮೇಲೆ ಪರಿಣಾಮ ಬೀರುವ ಯುದ್ಧ ಸಂಬಂಧಿತ ಅಪಾಯಗಳನ್ನು ತಗ್ಗಿಸುವ ಉದ್ದೇಶ. ಯೋಜನೆ ಹಿನ್ನೆಲೆ ಅಂದರೆ ಗಲ್ಫ್ನಲ್ಲಿರುವ ಭೌಗೋಳಿಕ ರಾಜಕೀಯ ಅಸ್ಥಿರತೆ ಮತ್ತು ವಿಶಾಲವಾದ ಪಶ್ಚಿಮ ಏಷ್ಯಾದ ಕಡಲ ಕಾರಿಡಾರ್ನಿಂದಾಗಿ ಹೆಚ್ಚುತ್ತಿರುವ ಕಡಲ ಅಪಾಯಗಳನ್ನು ಎದುರಿಸುತ್ತಿರುವ ಭಾರತೀಯ ರಫ್ತುದಾರರಿಗೆ ಆರ್ಥಿಕ ಭದ್ರತೆಯನ್ನು ಕೊಡುವುದು ಇದರ ಒಂದು ಉದ್ದೇಶ ಆಗೈತಿ. ಇಷ್ಟು ಗೊತ್ತಿರಬೇಕು ನಿಮ್ಗೆ. ಈ ಯೋಜನೆ 3 ಘಟಕಗಳನ್ನು ಹೊಂದೈತಿ. ವರ್ಧಿತ ವಿಮಾ ರಕ್ಷಣೆ, ಮುಂಬರುವ ಸಾಗಾಣಿಕೆ ಬೆಂಬಲ ಮತ್ತು ಇನ್ನೊಂದು MSMEಗಳಿಗೆ ಪರಿಹಾರ. ಇಷ್ಟು ಇನ್ನು ಓದಿದ್ರೆ ಎಕ್ಸಾಮ್ಗೆ ಸಫಿಷಿಯೆಂಟ್ ಆಗುತ್ತೆ. ಭವಸಾಗರ ಯೋಜನೆ, ಭವಸಾಗರ ಸ್ಕೀಮ್ ಅಂತ ಬರುತ್ತೆ ನೋಡಿ. ಭವಸಾಗರ ಸ್ಕೀಮ್ ಅಂದ್ರೆ ಏನು? ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. ಗೊತ್ತಿರ್ಬೇಕು ಸರ್ ನಿಮಗೆ. ಈ ಸಚಿವಾಲಯ ಗೊತ್ತಿರ್ಬೇಕು ನಿಮ್ಗೆ. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಸಮುದ್ರವಾಸ ಸಂಪನ್ಮೂಲಗಳು ಮತ್ತು ಪರಿಸರ ವಿಜ್ಞಾನ ಕೇಂದ್ರದ ಅಡಿಯಲ್ಲಿ ಭವಸಾಗರ ಕೇಂದ್ರವನ್ನು ಆರಂಭಿಸಿದೆ. ಎಲ್ಲಿ ಸರ್? ಕೇರಳದ ಕೊಚ್ಚಿಯಲ್ಲಿ. ಇಂಪಾರ್ಟೆಂಟ್ ಸರ್, ಕೇರಳದ ಕೊಚ್ಚಿಯಲ್ಲಿ ಆರಂಭ ಮಾಡೈತೆ. ಉದ್ದೇಶ ಏನೇನ್ರಿ? ಸೊ ಈ ಆಳವಾದ ಸಮುದ್ರದ ಜೀವಿಗಳು ಇರ್ತಾವಲ್ಲ, ಅದನ್ನು ಸಂರಕ್ಷಣೆ ಮಾಡೋಕೆ, ಅದನ್ನು ಅಧ್ಯಯನ ಮಾಡೋಕೆ ಮತ್ತು ದಾಖಲೀಕರಣ ಅಂದರೆ ಅದನ್ನು ಎಲ್ಲ ಕರೆಕ್ಟಾಗಿ ಒಂದು ಕಡೆ ಡಾಕ್ಯುಮೆಂಟ್ ಮಾಡ್ಕೊಳ್ಳೋಕೆ, ಒಟ್ಟು ವಿಶೇಷ ಒಂದು ವೈಜ್ಞಾನಿಕ ಕೇಂದ್ರ ಮತ್ತು ರಾಷ್ಟ್ರೀಯ ಭಂಡಾರವಾಗಿ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಇದನ್ನು ಅಧಿಕೃತವಾಗಿ 2026 ಮಾರ್ಚ್ 30ರಂದು ಆರಂಭಿಸಲಾಗಿದೆ. ಸೊ ಉಪಯೋಗ ಏನು ಕೇಳಿದ್ರೆ, ವಿಜ್ಞಾನಿಗಳಿಗೆ ಮೂಲಭೂತ ಸಂಪನ್ಮೂಲಗಳನ್ನು ಒದಗಿಸುವ ಗುರಿಯನ್ನು ಹೊಂದೈತಿ. ಸ್ಟೇಟ್ಮೆಂಟ್ ಮೇಲೆ ಕ್ವಶನ್ ಕೇಳಬಹುದು. ಓಕೆ, ಗೊತ್ತಿರಲಿ. ಅವಾಗಲೇ ಹೇಳಿದೆ ಜಲಜೀವನ್ ಮಿಷನ್, ನಗರ ಯೋಜನೆ ಮತ್ತು ಗ್ರಾಮೀಣ ಯೋಜನೆ ಅಂತ ಇರುತ್ತಂತ ಹೇಳಿದೆ. ಗ್ರಾಮೀಣ ಯೋಜನೆ ನೋಡಿದ್ವಿ ನಾವು. ಸೊ ಹಾಗಾದರೆ ಈ ನಗರ ಯೋಜನೆಯನ್ನು ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂದರೆ ಕೇಂದ್ರದ ವಸತಿ ಮತ್ತು ನಗರ ವ್ಯವಹಾರ ಸಚಿವಾಲಯದ ಅಡಿಯಲ್ಲಿ ಈ ಜಲಜೀವನ್ ಮಿಷನ್ ನಗರ ಯೋಜನೆ ಬರುತ್ತದೆ. ಜಲಜೀವನ್ ಮಿಷನ್ ಹರ್ಘರ್ ಪ್ರಮಾಣ ಪತ್ರ ಪಡೆದ ಮೊದಲ ರಾಜ್ಯ ಯಾವುದಂತ ಕೇಳ್ತಾರೆ? ಜಲಜೀವನ್ ಮಿಷನ್ನ ಹರ್ಘರ್ ಪ್ರಮಾಣ ಪತ್ರ ಪಡೆದ ದೇಶದ ಮೊದಲ ರಾಜ್ಯ ಗೋವಾ ಆಗಿದ್ರೆ. ಗೊತ್ತಿರಬೇಕು. ಕಿರುಬಂಡವಾಳ ಸಂಸ್ಥೆಗಳಿಗೆ ಕ್ರೆಡಿಟ್ ಗ್ಯಾರಂಟಿ ಯೋಜನೆ 2.0 ಸರ್. CGS MFI ಅಂತ ಬರ್ತಾವೆ. ಸೊ ಇದನ್ನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೋತ ಹೋದರೆ ಸೊ 1 ತಾಸಾದರೂ ಮುಗಿಯಂಗಿಲ್ಲ ಸರ್ ಸ್ಕೀಮ್. ನಾನು ಏನೇನು ಓದಬೇಕಂತ ಹೇಳ್ತೀನಿ ಅಷ್ಟು ಮಾತ್ರ ನೀವು ಓದ್ತಾ ಹೋಗಿ. ಓಕೆ, ಸೊ ನೋಡಿ ಇದ್ರ ಫುಲ್ ಫಾರ್ಮ್ ಓದ್ಕೊಳ್ಳಿ. ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಫಾರ್ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಕೇಳ್ತಾರೆ. ಇದ್ರ ಬಗ್ಗೆ ಫುಲ್ ಫಾರ್ಮ್ ಕೇಳ್ತಾರೆ, ಬಹಳ ಇಂಪಾರ್ಟೆಂಟ್ ಇತ್ತು. ನೆಕ್ಸ್ಟ್ ಏನು ಬೆಂಬಲಿಸಕ್ಕೆ? ಭಾರತ ಸರ್ಕಾರವು ಕಿರು ಬಂಡವಾಳ ಸಂಸ್ಥೆಗಳಿಗೆ ಸಾಲದ ಹರಿವನ್ನು ಹೆಚ್ಚಿಸಲು ಮತ್ತು ಸಣ್ಣ ಸಾಲಗಾರರನ್ನು ಬೆಂಬಲಿಸಲು ಈ ಸ್ಕೀಮನ್ನು ತಂದಾರ. ಗೊತ್ತಿರಬೇಕು 1 ಪಾಯಿಂಟ್. ನೆಕ್ಸ್ಟ್ ಇದು ಏನು ಹೇಳತೈತೆ ನಮಗೆ? ಕ್ರೆಡಿಟ್ ಗ್ಯಾರಂಟಿ ಯೋಜನೆ. ಇದೊಂದು ಕ್ರೆಡಿಟ್ ಗ್ಯಾರಂಟಿ ಯೋಜನೆ MFI ಅಂದರೆ ಮೈಕ್ರೋ ಫೈನಾನ್ಸ್ ಅಂತ ಬರ್ತವೆ, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ ಬರ್ತವೆ. ಅವುಗಳಿಗೆ ನೀಡುವ ಸಾಲಗಳ ಮೇಲಿನ ನಷ್ಟಗಳ ವಿರುದ್ಧ ಬ್ಯಾಂಕ್ಗಳಿಗೆ ರಕ್ಷಣೆ ನೀಡುವುದು ಈ ಸ್ಕೀಮಿನ ಒಂದು ಉದ್ದೇಶ ಆಗೈತೆ.
ಪ್ರಾರಂಭದ ವರ್ಷ ನೋಡ್ಕೋರಿ 2026 ಇಂಪಾರ್ಟೆಂಟ್ ಆಗುತ್ತೆ, ಕೇಳ್ತಾರೆ. ನೋಡಲ್ ಇಲಾಖೆ ನೋಡ್ಕೋರಿ ಹಣಕಾಸು ಸೇವೆಗಳ ಇಲಾಖೆಯನ್ನು ನೋಡ್ಕೋಬೇಕು. ನಿರ್ವಹಿಸುವವರು ಯಾರು ಅಂತ ಕೇಳ್ತಾರೆ, ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಕಂಪ್ನಿದವರು ನಿರ್ವಹಿಸ್ತಾರೆ. ಇದರ ಗುರಿ ನೋಡ್ಕೋಬೇಕು. ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, ಇದೆಲ್ಲ ನೋಡುವ ಅವಶ್ಯಕತೆ ಇಲ್ಲ. MSMEಗಳಿಗೆ ಪರಿಷ್ಕೃತ ಪರಸ್ಪರ ಸಾಲ ಖಾತ್ರಿ ಯೋಜನೆ ಅಂದ್ರೆ ಮ್ಯೂಚುವಲ್ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂತ ಬರ್ತೀರಿ ಸರ್. ಎಕ್ಸಾಮ್ ಎಕನಾಮಿಕ್ಸ್ ಒಳಗೆ ಕೇಳ್ಬೋದು. ಸೊ ಏನ್ರಿ ಇದು, ಏನು ಹೇಳ್ತಾರೆ ಅಂದ್ರೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಅಂದ್ರೆ ಸ್ಮಾಲ್ ಅಂದರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಅಂತ ಏನು ಬರ್ತಾವಲ್ಲ MSME ಅಂತ, ಅವುಗಳಿಗೆ ತಯಾರಕರು ಮತ್ತು ರಫ್ತುದಾರರನ್ನು ಬೆಂಬಲಿಸಲು ಈ ಅದಕ್ಕಾದಂಥ ಒಂದು ಸ್ಕೀಮ್ ಇದೆ. ಯಾರಿಗೆ MSMEಗಳ ತಯಾರಕರು ಮತ್ತು ರಫ್ತುದಾರರನ್ನು ಬೆಂಬಲಿಸಕ್ಕೆ ಇರುವಂಥ ಒಂದು ಸ್ಕೀಮ್ ಯಾವುದಂದ್ರೆ ಮ್ಯೂಚುವಲ್ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂತ ಬರುತ್ತೆ. ಇಷ್ಟು ಎಕ್ಸಾಮ್ದಾಗ ಕೇಳ್ಬೋದು. ಇದ್ರ ಉದ್ದೇಶ ಕೇಳ್ತಾರ ನೋಡ್ಕೋರಿ. ಅನುಷ್ಠಾನಗೊಳಿಸುವ ಸಂಸ್ಥೆ ಕೇಳ್ತಾರ ಮತ್ತು ಉದ್ದೇಶ ಕೇಳ್ತಾರ. ನಾವು ಹೇಳಿದೆ. ಇದರ ಖಾತ್ರಿ ಅವಧಿ ನೋಡ್ರಿ, ಖಾತ್ರಿ ಅವಧಿ ಯೋಜನೆ ಅಡಿ ಖಾತ್ರಿಪಡಿಸಿದ ಅವಧಿಯು 10 ವರ್ಷಗಳ ನಂತರ ಮುಕ್ತಾಯವಾಗುತ್ತದೆ, ಗೊತ್ತಿರಬೇಕು. ಮೊದಲ ರಚನಾತ್ಮಕ ಬಗ್ ಬೌಂಟಿ ಕಾರ್ಯಕ್ರಮ ಅಂತ ಬರ್ತಾ UIDI ಅಂದ್ರೆ UIDI ಅಂತ ಗೊತ್ತಿರ್ಬೇಕು. ಆಧಾರ್ ಕಾರ್ಡ್ದವ್ರದ್ದು ಆಧಾರ್ ಕಾರ್ಡ್ UIDAI ಅಂತ ಬರುತ್ತೆ. ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅಂತ ಕರಿತೀವಿ ನಾವು. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಸೊ ತನ್ನ ಮೊದಲ ರಚನಾತ್ಮಕ ಬಿಗ್ ಬೌಂಡ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೈತಿ. ಸೊ ಎಕ್ಸಾಮ್ದಲ್ಲಿ ಏನು ಕೇಳ್ಬೋದು ಸರ್. ಸೊ ಈ ಬಿಗ್ ಬೌಂಡ್ ಕಾರ್ಯಕ್ರಮ ಅನ್ನೋದೇನೈತಲ್ಲ, ಇದು ಯಾವುದಕ್ಕೆ ಸಂಬಂಧಿಸಿದೆ, ಯಾವ ಇಲಾಖೆಗೆ ಸಂಬಂಧಿಸಿದೆ ಅಂತ ಕೇಳ್ತಾರೆ, ಗೊತ್ತಿರಬೇಕು. UIDAIಗೆ ಸಂಬಂಧಿಸಿದೆ. ಸೊ ಹಾಗಾದ್ರೆ ಇದ್ರ ಮೇಲೆ ಮತ್ತೇನು ಸ್ಟ್ಯಾಟಿಕ್ ಕ್ವಶನ್ಸ್ ಏನು ಕೇಳ್ಬೋದು. ಸೊ ಈ UIDAI ಅನ್ನೋದು 2009 ಜನವರಿ 8ರಂದು ಆರಂಭ ಆಗೈತಿ, ಗೊತ್ತಿರಬೇಕು. ಒಟ್ಟು ಇದ್ರ ಮೇಲೆ ಕ್ವಶನ್ ಕೇರ್ ನೋಡ್ರಿ. ಈ ಗುರುತಿನ ಚೀಟಿ ಬರುತ್ತಂದ್ರೆ ಅದರಲ್ಲಿ ಗುರುತಿನ ಸಂಖ್ಯೆ ಬರುತ್ತೆ ಆಧಾರ್ ಕಾರ್ಡ್ದಾಗ. ಆ ಆಧಾರ್ ಕಾರ್ಡ್ ಒಳಗಿರೋ ಗುರುತಿನ ಸಂಖ್ಯೆ ಒಟ್ಟು ಎಷ್ಟು ಅಂಕಿಗಳನ್ನು ಹೊಂದಿರುತ್ತೆ ಅಂತ ಕೇಳಿದ್ರೆ 12 ಅಂಕಿಗಳನ್ನು ಹೊಂದಿರ್ತೈತಿ. 12 ಅಂಕಿಯ ವಿಶಿಷ್ಟ ಗುರುತಿನ ಸಂಖ್ಯೆ ಅದು ಹೊಂದಿರ್ತೈತಿ, ಗೊತ್ತಿರಬೇಕು. ಇವತ್ತೆಲ್ಲ ಆಲ್ಮೋಸ್ಟ್ ಎಲ್ಲ ಸ್ಕೀಮ್ಸ್ ರಿಲೇಟೆಡ್ ಅದಾವೆ, ಹಾಗಾಗಿ ಟೈಮ್ ಭಾಳ ತಗೋತೈತಿ. ಸೊ ಎಲ್ಲ ಇಂಪಾರ್ಟೆಂಟ್ ಇರೋದ್ರಿಂದ ನೀವು ಯಾವುದೂ ಮಿಸ್ ಮಾಡೋಕೆ ಹೋಗಬೇಡಿ. ನಾನು ಯಾವುದೆಲ್ಲ ಓದಬೇಕಂತ ಹೇಳ್ತೀನಿ, ಮಾರ್ಕ್ ಮಾಡ್ತಾ ಹೋಗ್ತಾ ಅದನ್ನೆಲ್ಲ ಓದ್ತಾ ಹೋಗಿ. ಓಕೆ, ಡಿಫೆನ್ಸ್ ಇಂಡಿಯಾ ಸ್ಟಾರ್ಟ್-ಅಪ್ ಚಾಲೆಂಜ್ DISC 14 ಅಂತ ಬರುತ್ತೆ. ಓಕೆ, ಮತ್ತು ಅದಿತಿ ಚಾಲೆಂಜ್ ಬಿಡುಗಡೆ ಅಂತ ಆಗೈತೆ. ಸೊ ನೋಡಿ ಇದರಲ್ಲಿ ಏನು ಓದಬೇಕು ನೋಡಿ. ರಕ್ಷಣಾ ನಾವೀನ್ಯತೆ ಮತ್ತು ಸ್ಥಳೀಯ ಸಾಮರ್ಥ್ಯಗಳನ್ನು ಉತ್ತೇಜಿಸಲು. ಸೊ ಇದು ಎದಕ್ಕದವ್ರಿ, DISC 14 ಮತ್ತು ಅದಿತಿ ಚಾಲೆಂಜ್. DISC 14 ಅಂದ್ರೆ ನೀವು ನೋಡ್ಕೋಬೇಕ್ರಿ. ನೋಡಿ DISC 14 ಫುಲ್ ಫಾರ್ಮ್ ನೋಡ್ಕೋಬೇಕು ನೀವು. ನಾವು ಆಗಲೇ ಹೇಳ್ತೀನಿ ನಿಮಗೆ ಎಲ್ಲ ಯಾವ ಶಾರ್ಟ್ಕಟ್ ಬರ್ತಾವೆ, ಈ ಸೈನ್ಸ್ ಆ್ಯಂಡ್ ಟೆಕ್ ರಿಲೇಟೆಡ್ ಇರ್ಬೋದು, ಯಾವುದೋ ಸ್ಕೀಮ್ಸ್ ರಿಲೇಟೆಡ್ ಇರ್ಬೋದು, ಫಸ್ಟ್ ಅದನ್ನು ಫುಲ್ ಫಾರ್ಮ್ ನೋಡ್ಕೋಬೇಕು. ಅದ್ರ ಮೇಲೆ ಫಸ್ಟ್ ಕ್ವಶನ್ ಕೇಳೋದು. ಓಕೆ, ಇಲ್ಲೈತೆ ನೋಡಿ, ಡಿಫೆನ್ಸ್ ಇಂಡಿಯಾ ಸ್ಟಾರ್ಟ್-ಅಪ್ ಚಾಲೆಂಜ್ ಅಂತ ಬರುತ್ತೆ DISC 14 ಮತ್ತು ಅದಿತಿ 4.0 ಚಾಲೆಂಜ್ ಅಂತ ಬರುತ್ತೆ. ಸೊ ಇದಕ್ಕೆ ರಕ್ಷಣಾ ನಾವೀನ್ಯತೆ ಮತ್ತು ಸ್ಥಳೀಯ ಸಾಮರ್ಥ್ಯವನ್ನು ಉತ್ತೇಜಿಸಲು 1 ಪಾಯಿಂಟ್. ಇದ್ರ ಫುಲ್ ಫಾರ್ಮ್ ನೋಡ್ಕೊಂಡ್ರಿ. ಇದು ಆರಂಭವಾಗಿದ್ದವಾಗ 2018 ಆಗಸ್ಟ್ 4ರಂದು ಆರಂಭ ಆಗೈತೆ. ರಕ್ಷಣಾ ಸಚಿವಾಲಯದವರು ಆರಂಭ ಮಾಡ್ಯಾರ, ಗೊತ್ತಿರಬೇಕು. ಪ್ರಸ್ತುತ ಆವೃತ್ತಿ ಏನೈತಿ, 14ನೇ ಆವೃತ್ತಿ ಐತಿ DISC 14. DISC 14 ಅಂದ್ರೆ 14 ಇಟ್ ಸೆಲ್ಫ್ ಸೇಸ್ ದ್ಯಾಟ್ ಇದು 14th ಆವೃತ್ತಿ ಅಂತ ಹೋಗ್ಬೋದು. ಓಕೆ, 2026ರಲ್ಲಿ ಬಿಡುಗಡೆ ಆದಂಥ ಆವೃತ್ತಿ ಯಾವುದು, 14ನೇ ಆವೃತ್ತಿ. ಕಾರ್ಯನಿರ್ವಹಣೆ ಏನು ಮಾಡುತ್ತೆ, ಇದು ITEX ಅಂದರೆ ಇನೋವೇಷನ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸ್ ಅಂತ ಬರ್ತಾ ಅದರ ಚೌಕಟ್ಟಿನಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ. ಉದ್ದೇಶ ಏನು ಅನ್ನೋದು ಗೊತ್ತಿತ್ತು. ರಕ್ಷಣಾ ಮತ್ತು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ನಾವೀನ್ಯತೆಯನ್ನು ಉತ್ತೇಜಿಸುವ ಮೂಲಕ ಮತ್ತು ಆಮದು ಮಾಡಿಕೊಳ್ಳುತ್ತಲ್ಲ ಅದರ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡುವ ಸ್ವಾವಲಂಬನೆಯನ್ನು ಸಾಧಿಸುವುದು ಇದರ ಗುರಿಯಾಗೈತೆ, ಗೊತ್ತಿರಬೇಕು. ಅದಿತಿ ಅಂತ ಬರ್ತಾ ಅದಿತಿ 4.0 ಅಂತ. ಇದು ನೋಡಿ, ಇದು 4th ಅಂದರೆ ಅದಿತಿ 4.0 ಅಂದ್ರೆ 4ನೇ ಆವೃತ್ತಿ ಅಂತ ಗೊತ್ತಿರಬೇಕು. ಇದು ಕೂಡ ITEX ಅಡಿಯಲ್ಲಿ ಒಂದು ಉಪಯೋಜನೆ ಆಗೈತಿ, ಗೊತ್ತಿರಬೇಕು ನಿಮ್ಗೆ. ಇದು ಯಾವಾಗ ಆರಂಭ ಆಗೈತಿ, 2024 ಸಮಯದಲ್ಲಿ ಆರಂಭ ಆಗೈತಿ, ಗೊತ್ತಿರಬೇಕು. ಇಷ್ಟು ಗೊತ್ತಿರೋ ಸರ್ ನಿಮಗೆ, ಜಾಸ್ತಿ ಅದ್ರ ಮೇಲೆ ಕ್ವಶನ್ ಕೇಳಂಗಿಲ್ಲ. ಸಮೃದ್ಧ ಗ್ರಾಮ ಡಿಜಿಟಲ್ ಸೇವೆಗಳ ಉಪಕ್ರಮ, ಸಮೃದ್ಧ ಗ್ರಾಮ ಡಿಜಿಟಲ್ ಸರ್ವಿಸ್ ಪೈಲಟ್ ಇನಿಷಿಯೇಟಿವ್ ಅಂತ ಕರಿತೀವಿ. ಸೊ ಏನಿದು ಯೋಜನೆ ಅಂತ ಕೇಳ್ತಾರೆ. ಇದೊಂದು ಪ್ರಾಯೋಗಿಕ ಯೋಜನೆ, ಗೊತ್ತಿರಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಬಹು ನಾಗರಿಕ ಸೇವೆಗಳನ್ನು ಒದಗಿಸಲು ಭೌತಿಕ ಮತ್ತು ಡಿಜಿಟಲ್ ಸೇವೆಗಳನ್ನು ಸಂಯೋಜಿಸುತ್ತದೆ. ಇದೊಂದು ಪಾಯಿಂಟ್ ಗೊತ್ತಿರಬೇಕು. ಇದ್ರದ್ದು ಕೇಳ್ತಾರೆ. ಅನುಷ್ಠಾನಗೊಳಿಸ್ತಾರೆ ಯಾರು, ಡಿಜಿಟಲ್ ಎಂಪವರ್ಮೆಂಟ್ ಫೌಂಡೇಶನ್ ಇದನ್ನು ಅನುಷ್ಠಾನಗೊಳಿಸುತ್ತೆ. ಗುರಿ ಏನ್ರಿ ನೋಡ್ರಿ, ಭಾರತ್ ನೆಟ್ ಸಂಪರ್ಕವು ಗ್ರಾಮ ಮಟ್ಟದಲ್ಲಿ ಸಮಗ್ರ ಸಾರ್ವಜನಿಕ ಸೇವೆಯನ್ನು ಹೇಗೆ ತಲುಪುತ್ತದೆ ಮತ್ತು ಗ್ರಾಮೀಣ ಡಿಜಿಟಲ್ ರೂಪಾಂತರಕ್ಕಾಗಿ ಪ್ರತಿಕೃತ ಮಾದರಿಯನ್ನು ಹೇಗೆ ಅಭಿವೃದ್ಧಿಪಡಿಸುತ್ತದೆ ಎಂಬುದನ್ನು ಪ್ರದರ್ಶಿಸುವ ಗುರಿ ಇದು ಹೊಂದೈತಿ. ಇಷ್ಟು ಗೊತ್ತಿರಬೇಕು. ಮಹಿಳೆಯರು ಮತ್ತು ತೃತೀಯ ಲಿಂಗಿಗಳಿಗೆ ದೆಹಲಿ ಸರ್ಕಾರದಿಂದ ದುರ್ಗಾ ಯೋಜನೆ ಅಂತ ಬಂದೈತ್ರಿ. ಸೊ
ಎಕ್ಸಾಮ್ದಲ್ಲಿ ಏನು ಕೇಳ್ಬೋದು ರೀ, ದುರ್ಗಾ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟೈತಿ, ಯಾವ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ದುರ್ಗಾ ಯೋಜನೆ ನೋಡ್ರಿ, ಇದು ದೆಹಲಿ ಸರ್ಕಾರದ ಇದು, ಮಹಿಳೆಯರು ಮತ್ತು ತೃತೀಯ ಲಿಂಗಿಗಳಿಗೆ. ಇದು ಇಷ್ಟ ಕೇಳ್ತಾರೆ ಎಕ್ಸಾಮಲ್ಲಿ, PC to PSI ಎಲ್ಲ ಇಷ್ಟ ಕೇಳ್ತಾರೆ ಎಕ್ಸಾಮ್ದಾಗ. ಬಟ್ ನಿಮ್ಗೆ ಗೊತ್ತಿರಲಿ, ದೆಹಲಿ ಸರ್ಕಾರ ಏನೈತಿ, ಮಹಿಳೆಯರು ಮತ್ತು ತೃತೀಯ ಲಿಂಗಿ ವ್ಯಕ್ತಿಗಳನ್ನು ವಿದ್ಯುತ್ ಆಟೋ ಚಲಾಯಿಸಲು ಮತ್ತು ಅಂದ್ರೆ ಅವ್ರಿಗೆ ಒಂದು ಎಲೆಕ್ಟ್ರಿಕ್ ಆಟೋ ಕೊಟ್ಟು ಅದನ್ನ ಚಲಾಯಿಸಲು ಅನುವು ಮಾಡಿಕೊಡುವ ಮೂಲಕ ಅವರನ್ನು ಸಬಲೀಕರಣಗೊಳಿಸುವ ದುರ್ಗಾ ಯೋಜನೆಯನ್ನು ಪ್ರಾರಂಭ ಮಾಡೈತಿ. ಸೊ ಏನು ಮಾಡ್ತಾರೆ, ಅಲ್ಲಿ ತೃತೀಯ ಲಿಂಗಿಗಳಿಗೆ ಮತ್ತು ಮಹಿಳೆಯರಿಗೆ ಏನು ಮಾಡ್ತಾರೆ, ಎಲೆಕ್ಟ್ರಿಕ್ ಆಟೋ ಕೊಡತ್ತಾರ. ಎಲೆಕ್ಟ್ರಿಕ್ ಕೊಟ್ಟು ನಿಮ್ದು ಸ್ವತಃ ಒಂದು ನಿಮ್ದು ಇದನ್ನು ಮಾಡ್ಕೊರಿ, ಜೀವನವನ್ನು ಕಟ್ಕೊಳ್ಳಿ ಅಂತ ಕೊಡತ್ತಾರ. ಅದೊಂದು ಯಾವ ಒಂದು ಯೋಜನೆ ಅಡಿ ಅಂತಂದ್ರೆ ದುರ್ಗಾ ಯೋಜನೆ ಅಂತ ದೆಹಲಿ ಸರ್ಕಾರ ಕೊಡೋದೈತ್ರಿ. ಸೊ ಇದು 2026-27 ಬಜೆಟ್ನಲ್ಲಿ ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತನವರು ಯೋಜನೆಯನ್ನು ಘೋಷಣೆ ಮಾಡಿದ್ರು, ಗೊತ್ತಿರಬೇಕು. ಹಾಗಾದ್ರೆ ಇನ್ನೊಂದೇನು ಕೇಳ್ಬೋದು ಎಕ್ಸಾಮ್ದಾಗ, ದುರ್ಗಾ ಯೋಜನೆ ಅಂತ ಕರೆದ್ರೆ ಫುಲ್ ಫಾರ್ಮ್ ಕೇಳ್ಬೋದಾ ಸರ್? ಫುಲ್ ಫಾರ್ಮ್ ಕೇಳ್ತಾರೆ. ದುರ್ಗಾ ಯೋಜನೆ ಡ್ರೈವಿಂಗ್ ಅಪ್ಲಿಪ್ಮೆಂಟ್ ಆ್ಯಂಡ್ ರೋಜ್ಗಾರ್ ಫಾರ್ ವುಮೆನ್ ಆ್ಯಂಡ್ ಆರ್ ಟ್ರಾನ್ಸ್ಜೆಂಡರ್ ಗ್ರೀನ್ ಆಟೋ ಅಂತ ಬರುತ್ತೆ. ಸೊ ಇದು ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಕರ್ನಾಟಕದಲ್ಲಿ ಕೂಡ ಈ ತೃತೀಯ ಲಿಂಗಿಗಳಿಗೆ ಒಂದು ಯೋಜನೆ ಐತಿ, ಮೈತ್ರಿ ಪಿಂಚಣಿ ಯೋಜನೆ ಅಂತ ಐತಿ. ಮೈತ್ರಿ ಪಿಂಚಣಿ ಯೋಜನೆ ಯಾರಿಗೆ ಸಂಬಂಧಪಟ್ಟಿದೆ ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಟ್ರಾನ್ಸ್ಜೆಂಡರ್ಗೆ ಸಂಬಂಧಪಟ್ಟಿದ್ದು. 2013 ಆಗಸ್ಟ್ 1ರಂದು ಜಾರಿಯಾಗಿತ್ತು. ಈ ಯೋಜನೆ ಅಡಿಯಲ್ಲಿ 25ರಿಂದ 64 ವರ್ಷದವರೆಗೆ, ಏಜ್ ಇಂಪಾರ್ಟೆಂಟ್, 25ರಿಂದ 64 ವರ್ಷದವರೆಗೆ ತೃತೀಯ ಲಿಂಗಿಗಳಿಗೆ ಪ್ರತಿ ತಿಂಗಳು 800 ರೂಪಾಯಿ ಮಾಶಾಸನ ನೀಡಲಾಗುತ್ತದೆ, ಅಂದರೆ ಪಿಂಚಣಿ ನೀಡಲಾಗುತ್ತದೆ. 800 ರೂಪಾಯಿ ಗೊತ್ತಿರಬೇಕು. ಮುಂದುವರೆದಂಗೆ ಲಖ್ಪತಿ ಬಿಟಿಯಾ ಯೋಜನೆ ದೆಹಲಿ ಸರ್ಕಾರ. ಲಖ್ಪತಿ ಬಿಟಿಯಾ ಯೋಜನೆ ದೆಹಲಿ ಸರ್ಕಾರ ಕೇಳ್ತಾರ. ಈ ಯೋಜನೆ ಯಾವ ರಾಜ್ಯಕ್ಕೆ ಅಥವಾ ಯಾವ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ದೆಹಲಿ ಸರ್ಕಾರ ಅನ್ನೋದು ಒನ್ ವರ್ಡ್ ಕರೆಂಟ್ ಅಫೇರ್. ಇದು ಒನ್ ವರ್ಡ್ ಕರೆಂಟ್ ಅಫೇರ್ ಗೊತ್ತಿರಲಿ. ದೆಹಲಿ ಸರ್ಕಾರವು ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಬಲಪಡಿಸಲು ಲಖ್ಪತಿ ಬಿಟಿಯಾ ಯೋಜನೆ ಎಂಬ ನೂತನ ಸಮಾಜ ಕಲ್ಯಾಣ ಯೋಜನೆ ಆರಂಭಿಸಿದೆ. ಯೋಜನೆಯು 2026 ಏಪ್ರಿಲ್ 1ರಿಂದ ಜಾರಿಗೆ ಬರಲಿದೆ. ಸೊ ಇಷ್ಟು ಗೊತ್ತಿರಬೇಕು ನಿಮಗೆ ಯೋಜನೆ ಉದ್ದೇಶ. ಸೊ ನೋಡ್ಕೊರಿದೆ ಅಂದರೆ ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಬಲಪಡಿಸಕ್ಕೆ ಕೊಟ್ಟಾರ ಇಲ್ಲಿ. ಸೊ ಇಷ್ಟು ಓದಿದ್ರೆ ಸಾಕು, ಇವೆಲ್ಲ ಅವಶ್ಯಕತೆ ಇಲ್ಲ, ಇದೆಲ್ಲ ಬೇಡ. ದೇಶದ ಮೊದಲ ಆಶ್ರಯ ಬಂದರು ಕಾರ್ಯವಿಧಾನವನ್ನು ಆರಂಭಿಸಿದ ಅದಾನಿ ಬಂದರುಗಳು ಅಂತ ಬಂದೈತಿ. ಸೊ ಒನ್ ವರ್ಡ್ ಕರೆಂಟ್ ಅಫೇರ್ ಸರ್, ಒನ್ ವರ್ಡ್ ಕರೆಂಟ್ ಅಫೇರ್ ಇದು. ಸೊ ಕೇಳ್ತಾರೆ ಎಕ್ಸಾಮ್ದಲ್ಲಿ, ದೇಶದ ಮೊದಲ ಆಶ್ರಯ ಬಂದರು ಕಾರ್ಯವಿಧಾನವನ್ನು ಆರಂಭಿಸಿದ ಅದಾನಿ ಬಂದರುಗಳು. ಇಷ್ಟ ಒಂದು ವರ್ಡ್. ಆಶ್ರಯ ಬಂದರುಗಳು ಅಂದ್ರೆ ಏನ್ರಿ, ಇದರ ಉದ್ದೇಶನ ಕಡಲ ತುರ್ತು ಪರಿಸ್ಥಿತಿಗಳನ್ನು ನಿರ್ವಹಿಸಲು ಮತ್ತು ಸಂಕಷ್ಟದಲ್ಲಿರುವ ಹಡಗುಗಳಿಗೆ ಸಹಾಯ ಮಾಡುವ ವ್ಯವಸ್ಥಿತ ಚೌಕಟ್ಟನ್ನು ಒಳಗೊಂಡಿದೆ. ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆಯು ಆಶ್ರಯ ಬಂದರನ್ನು ಗೊತ್ತುಪಡಿಸಿದ ಸ್ಥಳವೆಂದು ವ್ಯಾಖ್ಯಾನಿಸುತ್ತದೆ. ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ. ಇಷ್ಟು ಓದಿದ್ರೆ ಸಾಕು, ಇದೆಲ್ಲ ಅವಶ್ಯಕತೆ ಇಲ್ಲ, ಇದು ಬೇಡ. ಲಿಂಗ ಅಲ್ಪಸಂಖ್ಯಾತರ ಹಕ್ಕುಗಳ ರಕ್ಷಣೆ ತಿದ್ದುಪಡಿ ಮಸೂದೆ 2020 ರಾಷ್ಟ್ರಪತಿಗಳು ಅಂಕಿತ ಆಗೈತಿ. ಸೊ ಇದರಲ್ಲಿ ಏನು ಓದ್ಬೇಕು ಸರ್? ಸೊ ಎಲ್ಲ ಇದು ಈ ರೀತಿ ಕ್ವಶನ್ ಕೇಳಂಗಿಲ್ಲ. ತೃತೀಯ ಲಿಂಗಿ ಪದಕ್ಕೆ ನಿಖರವಾದ ವ್ಯಾಖ್ಯಾನ ಅಂದರೆ ಯಾವುದಕ್ಕೆ ಸಂಬಂಧಪಟ್ಟದೆ ಅಂತ ಕೇಳ್ಬೋದು. ಲಿಂಗ ಅಲ್ಪಸಂಖ್ಯಾತರ ಹಕ್ಕುಗಳ ತಿದ್ದುಪಡಿ ಮಸೂದೆ ಅಂದರೆ ಹಕ್ಕುಗಳ ರಕ್ಷಣೆ ತಿದ್ದುಪಡಿ ಮಸೂದೆ 2026. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು. ತೃತೀಯ ಲಿಂಗಿಗಳಿಗೆ ಸಂಬಂಧಪಟ್ಟಿದ್ದು. ತೃತೀಯ ಲಿಂಗಿ ಪದಕ್ಕೆ ನಿಖರವಾದ ವ್ಯಾಖ್ಯಾನವನ್ನು ನೀಡುವುದು ಮತ್ತು ಅವರ ಮೇಲಿನ ದೌರ್ಜನ್ಯಗಳ ತೀವ್ರತೆಗೆ ಅನುಗುಣವಾಗಿ ಕಠಿಣ ಶಿಕ್ಷೆಯನ್ನು ವಿಧಿಸುವ ಪ್ರಮುಖ ಮಸೂದೆ ಲೋಕಸಭೆಯಲ್ಲಿ ಮಂಡನೆ ಮಾಡಲಾಗಿದೆ. ಸೊ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರು ಮಂಡನೆ ಮಾಡ್ಯಾರ ಲೋಕಸಭೆಯಲ್ಲಿ. ಹಾಗಾಗಿ ಇಲ್ಲಿ ಕ್ವಶನ್ ಅರೈಸ್ ಆಗೋದು ಯಾವುದಕ್ಕೆ ಸಂಬಂಧಪಟ್ಟೈತಿ ಮತ್ತು ಇದನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡಿದವರು ಯಾರು ಅಂತ ಕೇಳಿದ್ರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರು ಮಂಡನೆ ಮಾಡ್ಯಾರ, ಗೊತ್ತಿರಬೇಕು. ಆಲ್ರೆಡಿ ಇದು ರಾಷ್ಟ್ರಪತಿಗಳ ಅಂಕಿತ ಪಡೆದು ಕಾಯ್ದೆಯಾಗಿ ಜಾರಿಗೆ ಬಂದೈತಿ. ವೆರಿ ಇಂಪಾರ್ಟೆಂಟ್, ಬಟ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸ್ವಲ್ಪ ಅಂದರೆ ಎಕ್ಸಾಮ್ಗೆ 2 ಪಾಯಿಂಟ್ ನೀವು ನೆನ್ಪಿಟ್ಕೋಬೇಕಷ್ಟೇ. ದಿವಾಳಿತನ ಸಂಹಿತೆ ತಿದ್ದುಪಡಿ ಮಸೂದೆಗೆ ಲೋಕಸಭೆ ಒಪ್ಪಿಗೆ. ಸೊ ಇಲ್ಲಿ ಏನು ಓದ್ಕೋಬೇಕ್ರಿ ನೋಡ್ರಿ, ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ ತಿದ್ದುಪಡಿ ಮಸೂದೆಗೆ ಲೋಕಸಭೆಯು 2026 ಮಾರ್ಚ್ 23ರಂದು ಒಪ್ಪಿಗೆ ನೀಡಿದೆ. ಅಂದರೆ ಯಾವಾಗ ಸರ್ ಇದು ಜಾರಿಗೆ ಬಂದಿತ್ರಿ? 2016ರಲ್ಲಿ ಜಾರಿಗೊಂಡಿದ್ದ ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆಗೆ 12 ತಿದ್ದುಪಡಿಗಳನ್ನು ಮಾಡಲಾಗುತ್ತಿದೆ. ಸೊ ಇದು ಆಲ್ರೆಡಿ ಈ ಕಾಯ್ದೆ 2016ರಲ್ಲಿ ಕಾಯ್ದೆ ಜಾರಿಯಾಗೈತ್ರಿ. ಇವಾಗ ಇದಕ್ಕೆ 12 ತಿದ್ದುಪಡಿ ಮಾಡತ್ತಾರೆ 2026ರಲ್ಲಿ. ಅದು ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ದಲ್ಲಿ ಏನು ಕೇಳ್ತಾರೆ ಸರ್? ಎಕ್ಸಾಮ್ದಲ್ಲಿ ಏನು ಇದನ್ನ ಕೇಳೋದು ಬಹಳ ರೇರ್. ಬಟ್ ಇದ್ರ ಮೇಲೆ ಏನು ಕೇಳ್ಬೋದು ಅಂತಂದ್ರೆ ಯಾವುದಕ್ಕೆ ಸಂಬಂಧಪಟ್ಟೈತಿ, ಎಷ್ಟು ಬಾರಿ ತಿದ್ದುಪಡಿ ಆಗೈತೆ ಅಂತ ಕೇಳ್ಬೋದು. ಮತ್ತು ಇನ್ನೊಂದು, ಇದನ್ನು ಯಾರು ಲೋಕಸಭೆಯಲ್ಲಿ ಮಂಡಿಸಿದರು ಅಂತ ಕೇಳ್ತಾರೆ. ಲೋಕಸಭೆಯಲ್ಲಿ ಮಂಡಿಸಿದರು ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇದನ್ನು ಮಂಡನೆ ಮಾಡ್ತಾರೆ. ಒಟ್ಟು ಟೋಟಲ್ ಆಗಿ ಇದುವರೆಗೆ ಇದು ಎಷ್ಟು ಬಾರಿ ತಿದ್ದುಪಡಿ ಆಗೈತೆ ಅಂದರೆ 7 ಬಾರಿ ತಿದ್ದುಪಡಿ ಆಗೈತಿ. ಇಷ್ಟು ಓದಿದರೆ ಎಕ್ಸಾಮ್ಗೆ ಸಾಕು. ಉಳಿದೆಲ್ಲ ಓದೋ ಅವಶ್ಯಕತೆ ಇಲ್ಲ.
ತಿದ್ದುಪಡಿ ಮುಖ್ಯಾಂಶಗಳು ಸರ್ ಬೇಡ ಸರ್, ಇದು ಬೇಡ. ದಿವಾಳಿತನ ಪ್ರಕ್ರಿಯೆ ಆರಂಭಿಸುವ ಅರ್ಜಿಯನ್ನು 14 ದಿನದ ಒಪ್ಪಿಕೊಳ್ಳು. ಇವೆಲ್ಲ ಎಕ್ಸಾಮ್ದಾಗ ಕೇಳಂಗಿಲ್ಲ ರೀ. ತಮಿಳುನಾಡಿನ ಪ್ರೀತಿಕಾ ಯಾಶಿನಿ ಗೊತ್ತಿರಬೇಕಾ? ಟ್ರಾನ್ಸ್ಜೆಂಡರ್ ಬಗ್ಗೆ ನಾವು ಈಗಷ್ಟೇ ಮಾತಾಡಿದ್ವಿ, ಹಾಗಾಗಿ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರೀತಿಕಾ ಯಾಶಿನಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದ ದೇಶದ ಮೊದಲ ತೃತೀಯ ಲಿಂಗಿ. ಮುಂಚೆ ಪಿ ಸಿ ಒಳಗೆ ಬರೀ ತೀರ ಕ್ವಶನ್ ಕೇಳ್ತಿದ್ದಾರೆ, ಹಾಗಾಗಿ ಇವು ಇಂಥ ಕ್ವಶನ್ ಬರಲ್ಲ ಅಂತ ನಾವು ಏನು ಹೇಳೋಕ್ಕಾಗಲ್ಲ. ಇವಾಗಲೂ ಈ ಥರ ಕ್ವಶನ್ ಬರೋ ಚಾನ್ಸಸ್ ಬರುತ್ತೆ. ಸೊ ಹಾಗಾಗಿ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ದೇಶದ ಮೊದಲ ತೃತೀಯ ಲಿಂಗಿ ಸಬ್ ಇನ್ಸ್ಪೆಕ್ಟರ್ ಯಾರಂತಂದ್ರೆ ಪ್ರೀತಿಕಾ ಯಾಶಿನಿ, ತಮಿಳುನಾಡಿನ ರಾಜ್ಯದವರು. 2014ರಲ್ಲಿ ಸುಪ್ರೀಂ ಕೋರ್ಟ್ ತೃತೀಯ ಲಿಂಗಿಗಳನ್ನು ಥರ್ಡ್ ಜೆಂಡರ್ ಅಂತ ಕನ್ಸಿಡರ್ ಮಾಡ್ಬೇಕಂತ ಅಧಿಕೃತವಾಗಿ ಗುರುತನ್ನು ಮಾಡಿದ್ವಿ. ಇವಾಗ ನೀವು ಎಲ್ಲಾದ್ರೂ ಅಪ್ಲಿಕೇಶನ್ ಆಗುವ ಫಸ್ಟ್ ಜೆಂಡರ್, ಸೆಕೆಂಡ್ ಜೆಂಡರ್, ಥರ್ಡ್ ಜೆಂಡರ್ ಅಂತ ಬರುತ್ತೆ. ಥರ್ಡ್ ಜೆಂಡರ್ ಅಂತ ನೀವು ತೃತೀಯ ಲಿಂಗಿಗಳನ್ನ ಅಧಿಕೃತವಾಗಿ ಕರಿಬೇಕಂತ ಯಾವಾಗ ಘೋಷಣೆ ಮಾಡಿದೆ ಅಂದ್ರೆ ಸುಪ್ರೀಂ ಕೋರ್ಟು 2014ರಲ್ಲಿ ಘೋಷಣೆ ಮಾಡಿದೆ, ಗೊತ್ತಿರಬೇಕು. ಮುಂದೆ ಜನವಿಶ್ವಾಸ್ ನಿಬಂಧನೆಗಳ ತಿದ್ದುಪಡಿ ವಿಧೇಯಕ 2026. ಸೊ ಎಕ್ಸಾಮ್ದಲ್ಲಿ ಕೇಳ್ತಾರೆ ಸರ್ ಕೇಳಂಗಿಲ್ಲ ಸರ್, ಎಕ್ಸಾಮ್ದಲ್ಲಿ ಕೇಳಂಗಿಲ್ಲ. ಬಟ್ ನೀವು ಯಾರು ನೋಡ್ಕೊಳ್ಳೋದ್ರೆ ಒಮ್ಮೆ ನೋಡ್ಕೊಂಬಿಡ್ರಿ, ಈ ಥರ ಕ್ವಶನ್ ಕೇಳಂಗಿಲ್ಲ ನೋಡ್ರಿ. ಇವೆಲ್ಲ ಭಿಕ್ಷೆ ಬಿಡೋದು, ಪರವಾನಗಿ ಇಲ್ಲದೆ ವ್ಯಾಪಾರ ಮಾಡೋದು, ವಿಮೆ ಇಲ್ಲದೆ ವಾಹನ ಇವೆಲ್ಲ ಕೇಳಂಗಿಲ್ಲ ರೀ ಎಕ್ಸಾಮ್ದಾಗ. ಬರ್ರಿ, ಸಂವಿಧಾನದ 240ನೇ ವಿಧಿಗೆ ಚಂಡೀಗಢವನ್ನು ಸೇರಿಸಲು ಪ್ರಸ್ತಾವನೆ. ಸೊ ಸಂವಿಧಾನ 240ನೇ ವಿಧಿಗೆ ಚಂಡೀಗಢವನ್ನು ಸೇರಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಸರ್ ಇದು ಇಂಪಾರ್ಟೆಂಟ್ ಆಗುತ್ತೆ ರೀ. ಚಂಡೀಗಢ ಗೊತ್ತಿರಬೇಕು, ಇದೊಂದು ಯೋಜಿತ ನಗರ ಗೊತ್ತಿರಬೇಕು ನಿಮ್ಗೆ. ಸಂವಿಧಾನದ 240ನೇ ವಿಧಿಯಡಿಯಲ್ಲಿ ಚಂಡೀಗಢವನ್ನು ಸೇರಿಸಲು ಸಂವಿಧಾನದ 131ನೇ ತಿದ್ದುಪಡಿ ಮಸೂದೆ 2025ರ ಅಡಿಯಲ್ಲಿ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರ ಪರಿಗಣಿಸುತ್ತದೆ. ಪ್ರಸ್ತುತ ಚಂಡೀಗಢವು ಶಾಸಕಾಂಗವಿಲ್ಲದ ಕೇಂದ್ರಾಡಳಿತ ಪ್ರದೇಶ, ಗೊತ್ತಿರಬೇಕು ನಿಮಗೆ. ಸೊ ಇದ್ರ ಬಗ್ಗೆ ಕ್ವಶನ್ ಹೆಂಗೆ ಕೇಳ್ತಾರೆ ಸರ್. ಸೊ ಈ ಸಂವಿಧಾನದ ನಾವು 240ನೇ ವಿಧಿಗೆ ಚಂಡೀಗಢವನ್ನು ನಾವು ಸೇರಿಸಾಗ ಪ್ರಸ್ತಾವನೆ ಸಲ್ಲಿಸಿವಿ, ಅದಕ್ಕೆ ರಿಲೇಟೆಡ್ ಆದಂಥ ಒಂದು ತಿದ್ದುಪಡಿ ಯಾವುದಂತ ಕೇಳ್ತಾರೆ ಸಂವಿಧಾನದ 131ನೇ ತಿದ್ದುಪಡಿ ಮಸೂದೆ 2025 ಅನ್ನೋದು ಗೊತ್ತಿರಬೇಕು ನಮಗೆ. ಚಂಡೀಗಢ ಅಂತಂದರೆ ಇದಕ್ಕೆ ಯಾವುದೇ ರೀತಿಯಾದಂಥ ಶಾಸಕಾಂಗ ಇಲ್ಲ ಸರ್. ಶಾಸಕಾಂಗವಿಲ್ಲದ ಒಂದು ಕೇಂದ್ರಾಡಳಿತ ಪ್ರದೇಶ ಚಂಡೀಗಢ ಆಗೈತಿ. ಯಾಕಂದ್ರೆ ಪಂಜಾಬ್ನ ರಾಜ್ಯಪಾಲರು ಇದರ ಆಡಳಿತವನ್ನು ವಹಿಸಿಕೊಳ್ಳುತ್ತಾರೆ. ಅಂದ್ರೆ ಇದು ಏನೈತಂದ್ರೆ ಚಂಡೀಗಢ, ಇಲ್ಲಿ ಹರಿಯಾಣ ಐತಲ್ರಿ, ಈ ಹರಿಯಾಣ ಮತ್ತು ಪಂಜಾಬ್ ಎರಡಕ್ಕೂ ರಾಜಧಾನಿ ಯಾವುದಂತಂದ್ರೆ ಈ ಚಂಡೀಗಢ ರೀ. ಎರಡಕ್ಕೂ ರಾಜಧಾನಿ ಐತಿ. ಸೊ ಇಲ್ಲಿ ಆಡಳಿತನೂ ಇದ್ರಾಗ ಇನ್ಕ್ಲೂಡ್ ಆಗುತ್ತೆ, ಹರಿಯಾಣ ರಾಜ್ಯದ ಆಡಳಿತನೂ ಇದ್ರಾಗ ಸ್ವಲ್ಪ ಇನ್ಕ್ಲೂಡ್ ಆಗುತ್ತೆ. ಸೊ ಎರಡೂ ರಾಜ್ಯದ, ಬಟ್ ಆದರೆ ಪಂಜಾಬ್ ರಾಜ್ಯದ ರಾಜ್ಯಪಾಲರು ಇದರ ರಾಜ್ಯಪಾಲರಾಗಿದ್ದಾರೆ. ಪಂಜಾಬ್ ರಾಜ್ಯದ ರಾಜ್ಯಪಾಲರು ಹೆಚ್ಚುವರಿ ರಾಜ್ಯಪಾಲರು ಅಂತ ನಾವು ನಿನ್ನೆ ಕ್ಲಾಸ್ನಾಗ ಹೇಳಿದೆ ನಾನು. ಹೆಚ್ಚುವರಿ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಬಹುದು ಒಬ್ಬರು, ಒಂದು ರಾಜ್ಯಪಾಲರು ಒಂದು ರಾಜ್ಯ ಅಥವಾ 2-3 ರಾಜ್ಯಕ್ಕೆ ರಾಜ್ಯಪಾಲರಾಗುವ ಅವಕಾಶವನ್ನು ಹೊಂದಿರ್ತಾರೆ ಅಂತ ಹೇಳಿದೆ ನಾನು. ಆ ರೀತಿ ಪಂಜಾಬ್ ರಾಜ್ಯಪಾಲರು ಚಂಡೀಗಢನ ರಾಜ್ಯಪಾಲರು ಕೂಡ ಹೌದು, ಗೊತ್ತಿರಲಿ ನಿಮಗೆ. ಚಂಡೀಗಢ ಪಂಜಾಬ್ ಮತ್ತು ಹರಿಯಾಣದ ಹಂಚಿಕೆಯ ರಾಜಧಾನಿಯಾಗಿದೆ. ಓಕೆ, ಎರಡು ರಾಜ್ಯಗಳ ಹಲವಾರು ಕಾನೂನುಗಳು ಇದಕ್ಕೆ ಅನ್ವಯಿಸುತ್ತವೆ. 240ನೇ ವಿಧಿಯ ಬಗ್ಗೆ ಮಾಹಿತಿ ಇದನ್ನು ಕೇಳ್ತಾರೆ ಸರ್ ಎಕ್ಸಾಮ್ಗೆ. ಮೋಸ್ಟ್ ಇಂಪಾರ್ಟೆಂಟ್ ಈ ಎಕ್ಸಾಮ್ ಕೇಳ್ತಾರೆ. ಸೊ ಏನು ಹೇಳ್ತಾರೆ 240ನೇ ವಿಧಿ ಏನು ಹೇಳ್ತಾರೆ ಇದನ್ನು ನೋಡ್ಕೋಬೇಕು ನೀವು. ಭಾರತದ ರಾಷ್ಟ್ರಪತಿಗಳಿಗೆ ಕೆಲವು ಕೇಂದ್ರಾಡಳಿತ ಪ್ರದೇಶಗಳ ಶಾಂತಿ, ಪ್ರಗತಿ ಮತ್ತು ಸಹಕಾರಕ್ಕಾಗಿ ನಿಯಮಗಳನ್ನು ಮಾಡುವ ಅಧಿಕಾರವನ್ನು ನೀಡುತ್ತದೆ. ಅಂದರೆ ಕೆಲವು ಕೇಂದ್ರಾಡಳಿತ ಪ್ರದೇಶಗಳು ಅಲ್ಲಿ ಶಾಂತಿ, ಪ್ರಗತಿ ಮತ್ತು ಸಹಕಾರಕ್ಕಾಗಿ ರಾಷ್ಟ್ರಪತಿಗಳು ನೀವು ನಿಯಮ ಮಾಡಬಹುದು ಅಂತ ಯಾವ ವಿಧಿ ಹೇಳುತ್ತಂದ್ರೆ 240ನೇ ವಿಧಿ ಹೇಳುತ್ತಾ. ಅಂದ್ರೆ ಆಲ್ರೆಡಿ ಅಲ್ಲಿ ಸಂಸತ್ತು, ಈಗ ಫಾರ್ ಎಕ್ಸಾಂಪಲ್ ಅಂಡಮಾನ್ ನಿಕೋಬಾರ್ ಬರುತ್ತೆ, ಲಕ್ಷದ್ವೀಪ, ದಾದ್ರಾ ನಗರ ಹವೇಲಿ ಮತ್ತು ದೀವ್ ದಮನ ನೋಡಲ್ಲಿ ಎಲ್ಲ ಇರ್ತಾವೆ. ಇಲ್ಲಿ ನಿಯಮಗಳು ಆಲ್ರೆಡಿ ಒಂದು ಸಂಸತ್ತು ಯಾವುದು ನಿಯಮ ಮಾಡೈತೆ ತಿಳ್ಕೊರಿ, ಆಯ್ತಾ. ಈ ನಿಯಮಗಳು ಏನು ಮಾಡ್ತಂದ್ರೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಅನ್ವಯವಾಗುವ ಸಂಸತ್ತು ಮಾಡಿದ ಕಾನೂನುಗಳು ಅಥವಾ ನಿಯಮಗಳು ಸೇರಿದಂತೆ ಯಾವುದೇ ಅಸ್ತಿತ್ವದಲ್ಲಿರುವ ಕಾನೂನನ್ನು ತಿದ್ದುಪಡಿ ಮಾಡಬಹುದು ಅಥವಾ ರದ್ದುಗೊಳಿಸಬಹುದು ಯಾರು? ರಾಷ್ಟ್ರಪತಿಯವರು. ಯಾವ ವಿಧಿ ಹೇಳುತ್ತಾ? 240ನೇ ವಿಧಿ ಹೇಳುತ್ತಾ, ಗೊತ್ತಿರಬೇಕು ನಿಮಗೆ, ಇಂಪಾರ್ಟೆಂಟ್. ಚಂಡೀಗಢ ಬಗ್ಗೆ ಹೆಚ್ಚಿನ ಮಾಹಿತಿ ಏನು ನೋಡ್ಕೋಬೇಕಾಗತ್ತಂದ್ರೆ ಟೋಟಲಾಗಿ ನಮ್ಮ ದೇಶದಲ್ಲಿ ಒಟ್ಟು 8 ಕೇಂದ್ರಾಡಳಿತ ಪ್ರದೇಶಗಳು, ಒಟ್ಟು 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದು ಕೂಡ ಒಂದಾಗಿದೆ. ಓಕೆ, ಮತ್ತು ಇದು ಪೂರ್ವಕ್ಕೆ ಹರಿಯಾಣ ಬರುತ್ತಾ, ಉಳಿದ ದಿಕ್ಕಿನಲ್ಲಿ ಪಂಜಾಬ್ನಿಂದ ಗಡಿಯನ್ನು ಹಂಚಿಕೊಂಡಿದೆ. ಇದೊಂದು ಯೋಜಿತ ನಗರ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಮತ್ತು ಚಂಡೀಗಢದ ವಾಸ್ತುಶಿಲ್ಪಿ ಭಾಳ ಇಂಪಾರ್ಟೆಂಟ್, ಭಾಳ ಸಲ ಕೇಳ್ಯಾರ. ಫ್ರೆಂಚ್ನ ಸ್ವಿಸ್ ವಾಸ್ತುಶಿಲ್ಪಿ ಅಂತ ಕರಿತೀವಿ. ಫ್ರೆಂಚ್ ಸ್ವಿಸ್ ವಾಸ್ತುಶಿಲ್ಪಿ ಲೇ ಕಾರ್ಬೋಸಿಯರ್ ಅಂತ ಬರ್ತದೆ. ಲೇ ಕಾರ್ಬೋಸಿಯರ್ ಇವ್ರ ಹೆಸರು ನೆನಪಿರಬೇಕು. ಇದೊಂದು ಯೋಜಿತ ನಗರ ಅನ್ನೋದು ಗೊತ್ತಿರಬೇಕು. 2016ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ ನಗರ ಯಾವುದು ಅಂತ ಕೇಳಿದ್ರೆ ಚಂಡೀಗಢ ಅಂತ ಗೊತ್ತಿರಬೇಕು. ಇಷ್ಟು ಇವತ್ತಿನ ಕ್ಲಾಸಿಂದಾಗಿದೆ. ಸೊ
ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಏನಾದರೂ ನಿಮಗೆ ಇದರಲ್ಲಿ ಡೌಟ್ ಇದ್ದರೆ ಯಾವುದು ಓದಬೇಕು ಯಾವುದು ಓದಬಾರ್ದು ಸರ್ ಈ ರೀತಿ ಅಲ್ಲ ಆ ರೀತಿ ಅಂತ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಅಲ್ಲಿವರೆಗೆ ಮುಂದಿನ ಕ್ಲಾಸ್ವರೆಗೆ ನಿಮಗೆಲ್ಲರೂ ಧನ್ಯವಾದ ಹೇಳುತ್ತಾ, ಸೊ ಟೇಕ್ ಕೇರ್, ಬಾಯ್ ಬಾಯ್.